ಆತ್ಮೀಯ ತರಬೇತಿದಾರರೇ, ತಮ್ಮೆಲ್ಲರಿಗೂ ಈ ದಿನದ ತರಗತಿಗೆ ಆತ್ಮೀಯ ಸ್ವಾಗತ. Dear trainees, welcomes you all for today classes. In the last class we discussed welding and classifications of welding process, and also tools and equipment used in gas welding. That means oxyacetylene welding ನಲ್ಲಿ ಯಾವ್ಯಾವೆಲ್ಲ ಟೂಲ್ಸ್ ಮತ್ತು equipments ಅನ್ನು ಬಳಸ್ತೀವಿ ಅನ್ನೋದನ್ನ ಈ ಹಿಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡ್ವಿ. Today we will discuss the important welding related topic, that is safety. Safety, welding safety. So ಈ ತರಗತಿಯಲ್ಲಿ ವೆಲ್ಡಿಂಗ್ ಅನ್ನು ಮಾಡಬೇಕಾದ್ರೆ ಯಾವ್ಯಾವೆಲ್ಲ ಸೇಫ್ಟಿ ಅನ್ನು ನಾವು ಸುರಕ್ಷತಾ ಕ್ರಮಗಳನ್ನು ನಾವು ಅನುಸರಿಸಬೇಕು. ಮುಖ್ಯವಾಗಿ ಅದರಲ್ಲೂ ಗ್ಯಾಸ್ ವೆಲ್ಡಿಂಗ್ ಅಂತ ನಾವೇನು ಕರಿತೀವಿ, ದಟ್ ಮೀನ್ಸ್ ಆಕ್ಸಿಅಸಿಟಲೀನ್ ಗ್ಯಾಸ್ ವೆಲ್ಡಿಂಗ್ ಪ್ಲಾಂಟ್ಸ್. ಅಂದರೆ ಆಕ್ಸಿಅಸಿಟಲೀನ್ ಗ್ಯಾಸ್ ವೆಲ್ಡಿಂಗ್ ಅನ್ನು ಮಾಡುವಾಗ ಗ್ಯಾಸ್ ಅನ್ನು ಉಪಯೋಗಿಸಿಕೊಂಡು, ಅಂದರೆ ಆಕ್ಸಿಅಸಿಟಲೀನ್ ಗ್ಯಾಸ್ ಅನ್ನು ಬಳಸಿಕೊಂಡು ವೆಲ್ಡಿಂಗ್ ಅನ್ನು ಮಾಡುವಾಗ ನಾವು ಯಾವ್ಯಾವೆಲ್ಲ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನ ಈ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಮತ್ತೆ ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು ಸ್ಟೇಟ್ ದ ಇಂಪಾರ್ಟೆನ್ಸ್ ಆಫ್ ಸೇಫ್ಟಿ ಇನ್ ವೆಲ್ಡಿಂಗ್ ಶಾಪ್. ಸುರಕ್ಷತೆಯ ಪ್ರಾಮುಖ್ಯತೆ ಏನು ವೆಲ್ಡಿಂಗ್ ನಲ್ಲಿ, ಲೀಸ್ಟ್ ದ ಜನರಲ್ ಸೇಫ್ಟಿ ಪ್ರಿಕಾಷನ್ ಟು ಬಿ ಅಬ್ಸರ್ವ್ಡ್ ಇನ್ ವೆಲ್ಡಿಂಗ್ ಶಾಪ್. ಯಾವ್ಯಾವೆಲ್ಲ ಜನರಲ್ ಸೇಫ್ಟಿ ಪ್ರಿಕಾಷನ್, ಸಾಮಾನ್ಯವಾದಂಥ ಸುರಕ್ಷತಾ ಕ್ರಮಗಳನ್ನು ನಾವು ಅನುಸರಿಸಬೇಕು. ಸ್ಟೇಟ್ ವಾಟ್ ಆರ್ ಆಲ್ ದ ಸೇಫ್ಟಿ ಪ್ರಿಕಾಷನ್ ಆಕ್ಸಿಅಸಿಟಲೀನ್ ಪ್ಲಾಂಟ್. ಈ ಆಕ್ಸಿಅಸಿಟಲೀನ್ ಗ್ಯಾಸ್ ವೆಲ್ಡಿಂಗ್ ನಲ್ಲಿ ಯಾವ್ಯಾವೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಅನುಸರಿಸಬೇಕು. ಸ್ಟೇಟ್ ದ ಸೇಫ್ಟಿ ರೂಲ್ಸ್ ಫಾರ್ ಹ್ಯಾಂಡ್ಲಿಂಗ್ ಗ್ಯಾಸ್ ಸಿಲಿಂಡರ್ಸ್. ಅಂದರೆ ಒಂದೊಂದು ಏನು ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಅನ್ನು ನಾವು ಬಳಸ್ತೀವಿ ಅದರಲ್ಲಿ ಮುಖ್ಯವಾಗಿ ಗ್ಯಾಸ್ ಸಿಲಿಂಡರ್ಸು, ರೆಗ್ಯುಲೇಟರ್ಸು, ಓಸ್ ಪೈಪು, ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ಸುರಕ್ಷತಾ ಕ್ರಮಗಳನ್ನು ನಾವು ಅನುಸರಿಸಬೇಕು ಅನ್ನೋದನ್ನು ನೋಡೋಣ. ಬ್ಲೋ ಪೈಪ್ಗೆ ಸಂಬಂಧಪಟ್ಟ ಹಾಗೆ ಯಾವ ಸುರಕ್ಷತಾ ಕ್ರಮಗಳನ್ನು, ಸ್ಟೇಟ್ ದ ಸೇಫ್ಟಿ ಪ್ರಿಕಾಷನ್ಸ್ ರಿಲೇಟೆಡ್ ಟು ದ ಬ್ಲೋ ಪೈಪ್ ಆಪರೇಷನ್ಸ್. ಇಷ್ಟು ಅಂಶಗಳನ್ನು, ಸೇಫ್ಟಿ ರಿಲೇಟೆಡ್ ಇಂಪಾರ್ಟೆನ್ಸ್ ಅನ್ನು ನಾವು ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. Now let us come to the importance of safety in welding shop. So welding can be dangerous and unhealthy if the proper precautions are not taken. ಈ ವೆಲ್ಡಿಂಗ್ ಪ್ರಕ್ರಿಯೆ ಏನಿದೆ ಇದು ಅಪಾಯ ಹಾಗೂ ಅನ್ಹೆಲ್ತಿ ಯಾವಾಗ ಅಂದರೆ ಅನಾರೋಗ್ಯಕ್ಕೀಡಾಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಯಾವಾಗ ಪ್ರಾಪರ್ ಪ್ರಿಕಾಷನ್ಸ್ ಆರ್ ನಾಟ್ ಟೇಕನ್. ಅಂದರೆ ಅಸುರಕ್ಷಿತವಾಗಿ ನಾವು ವೆಲ್ಡಿಂಗ್ ಕೆಲಸವನ್ನು ಮಾಡಿದರೆ ಅದು ಅಪಾಯವನ್ನು ತಂದೊಡ್ಬೋದು, ಅನಾರೋಗ್ಯವನ್ನು ತಂದೊಡ್ಬೋದು. ದಟ್ಸ್ ವೈ however using a new technology and proper protections greatly reduce the risk of injury and death associated with welding. ಹಾಗಾಗಿ ಎಷ್ಟೇ ಡೇಂಜರಸ್ ಇದ್ರು, ಎಷ್ಟೇ ಅನ್ಹೆಲ್ತಿ ಇದ್ರೂ ನಾವು ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವುದರ ಮೂಲಕ ಈಗ ಅನೇಕ ಹೊಸ ಟೆಕ್ನಾಲಜಿ, ಹೊಸ ಪ್ರೊಟೆಕ್ಷನ್ಸು ಬಂದಿರೋದ್ರಿಂದ ನಾವು ಈ ರಿಸ್ಕ್ ಅನ್ನ, ಅಪಾಯಗಳನ್ನು ನಾವೇನು ಮಾಡ್ಬೋದು, ಇಂಜುರಿಯನ್ನು, ಡೆತ್ಸ್ ಅನ್ನು, ಸಾವು ನೋವುಗಳನ್ನು, ವೆಲ್ಡಿಂಗ್ ಇಂದ ಆಗ್ತಕ್ಕಂಥ ಸಾವು ನೋವುಗಳು, ಅಪಘಾತಗಳು, ಇಂಜುರೀಸ್ಗಳನ್ನು ನಾವೇನು ಮಾಡ್ಬೋದು, ಕಡಿಮೆ ಮಾಡ್ಬೋದು. ಸಿನ್ಸ್ ಮೆನಿ ಕಾಮನ್ ವೆಲ್ಡಿಂಗ್ ಪ್ರೊಸೀಜರ್ ಇನ್ವಾಲ್ವ್ ಎನ್ ಓಪನ್ ಎಲೆಕ್ಟ್ರಿಕ್ ಆರ್ಕ್ ಆರ್ ಫ್ಲೇಮ್, ದ ರಿಸ್ಕ್ ಆಫ್ ಬರ್ನ್ಸ್ ಅಂಡ್ ಫೈರ್ ಈಸ್ ಸಿಗ್ನಿಫಿಕೆಂಟ್. ದಟ್ ಈಸ್ ವೈ ಇಟ್ ಈಸ್ ಕ್ಲಾಸಿಫೈಡ್ ಆಸ್ ಆರ್ಟ್ ವರ್ಕ್ ಪ್ರೋಸೆಸ್. ನೋಡಿ, ವೆಲ್ಡಿಂಗ್ ಅಂದರೆ ಮಕ್ಕಳೇ ಅದು ಆರ್ಟ್ ವರ್ಕ್, ಬಿಸಿ ಇರುತ್ತೆ ಅಲ್ಲಿ, ಹೌದಲ್ವಾ? ಈಗ ನೀವು ನೋಡಿದ್ರಿ ವೆಲ್ಡಿಂಗ್ ಚಟ್ರಪಟ್ರ ಬೆಂಕಿ ಎಲ್ಲ ಆಗ್ತಾ ಇರುತ್ತೆ, ಎಲೆಕ್ಟ್ರಿಸಿಟಿಯನ್ನು ತೆಗೆದುಕೊಂಡಿರ್ತೀವಿ, ಫ್ಲೇಮ್ ಬರ್ನ್ ಆಗ್ತಾ ಇರುತ್ತೆ, ಬೆಂಕಿ ಉರಿತಾ ಇರುತ್ತೆ. ಸೊ ಇವೆಲ್ಲವನ್ನ ನೋಡಿದಾಗ ಎಲೆಕ್ಟ್ರಿಕ್ ಆರ್ಕ್ ಇರ್ಬೋದು, ಫ್ಲೇಮ್ ಇರ್ಬೋದು, ಇದರಿಂದ ನಮ್ಗೆ ಏನಾಗುತ್ತೆ, ಇವೆಲ್ಲ ಬೆಂಕಿ, ಫೈರ್, ರಿಸ್ಕ್ ಆಫ್ ಬರ್ನ್ ಇರುತ್ತೆ. ಹಾಗಾಗಿ ವೆಲ್ಡಿಂಗ್ ಅನ್ನು ನಾವು ಯಾವ ಕ್ಯಾಟಗರಿ ಪ್ರೋಸೆಸ್ ಸೇರ್ತೀವಿ ಅಂದರೆ ಇದನ್ನ ಆರ್ಟ್ ವರ್ಕ್ ಅಂತ ನಾವು
ಕನ್ಸಿಡರ್ ಮಾಡ್ತೀವಿ. ದಟ್ಸ್ ವೈ ಬಿಸಿ ಅಂದರೆ ಇಲ್ಲಿ ಹಾಟ್ ವರ್ಕ್ ಪ್ರೋಸೆಸ್ ಇರೋದ್ರಿಂದ ಇಲ್ಲಿ ನಾವು ಅತಿ ಹೆಚ್ಚು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿಕೊಂಡು ಇಂಜುರಿ ಆಗೋದನ್ನು ನಾವೇನು ಮಾಡಬೇಕು, ಡೆತ್ ಆಗೋದನ್ನು, ಗಾಯ ಆಗೋದನ್ನು ತಡೆಗಟ್ಟಬೇಕು ಅನ್ನೋದು ಮುಖ್ಯವಾದಂಥ ಅಂಶ. ಯಾವುದರಲ್ಲಿ? ವೆಲ್ಡಿಂಗ್ ಶಾಪ್ನಲ್ಲಿ ವೆಲ್ಡಿಂಗನ್ನು ಮಾಡುವಾಗ. ಜೊತೆಗೆ ಟು ಪ್ರಿವೆಂಟ್ ಇಂಜುರಿ, ವೆಲ್ಡರ್ಸ್ ವಿಯರ್ಸ್ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್ in the form of heavy leather gloves and protective long sleeves jackets to avoid exposure to extreme heat and flames. ಹೀಗಾಗಿ ನಮಗೆ ಈ ರೀತಿ ಇಂಜುರಿಗಳನ್ನು, ಗಾಯಗಳನ್ನು ತಡೆಗಟ್ಟಲಿಕ್ಕೆ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ PPE ಅಂತ ಕರಿತೀವಿ. ಲೆದರ್ ಗ್ಲೌಸ್ ಇರ್ಬೋದು, ಪ್ರೊಟೆಕ್ಟಿವ್ ಲಾಂಗ್ ಸ್ಲೀವ್ಸ್ ಇರ್ಬೋದು, ಜಾಕೆಟ್ಸ್ ಇರ್ಬೋದು, ಶೂಸ್ ಇರ್ಬೋದು. Additionally, the brightness of the weld area leads to conditions called arc eye or flash burns. ಜೊತೆಗೆ ವೆಲ್ಡಿಂಗ್ ಮಾಡುವಾಗ ವೆಲ್ಡಿಂಗ್ ಆರ್ಕ್ ಬರುತ್ತೆ, ಫ್ಲಾಶ್ ಆಗುತ್ತೆ, ಯೂಸ್ ಫ್ಲೇಮನ್ನು ನಾವು ಬಳಸ್ತಾ ಇರ್ತೀವಿ. ಅದರಲ್ಲಿ ಅಲ್ಟ್ರಾ ವೈಲೆಟ್ ಲೈಟ್ಸ್ ಇರುತ್ತೆ. ಸೊ ಇವೆಲ್ಲ ನಮ್ಮ ಕಣ್ಣಿನ ಕಾರ್ನಿಯಾ ಏನಿರುತ್ತೆ ಅಥವಾ ರೆಟಿನಾ ಏನಿರುತ್ತೆ ಅದನ್ನು ಡ್ಯಾಮೇಜ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಅಲ್ಲಿ ನಾವು ಇವುಗಳಿಂದ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಗಾಗಲ್ಸ್ ಅನ್ನು ಬಳಸ್ತೀವಿ. ವೆಲ್ಡಿಂಗ್ ಹೆಲ್ಮೆಟ್ಸ್, ವೆಲ್ಡಿಂಗ್ ಗಾಗಲ್ಸ್ ಅಂದರೆ UV ಫಿಲ್ಟರಿಂಗ್ ಫೇಸ್ ಪ್ಲೇಟ್ಸ್ ಅಂತ ಕರಿತೀವಿ. ಅಲ್ಟ್ರಾ ವೈಲೆಟ್ ರೇಸ್ ಅನ್ನು ತಡ್ಕೊಳ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ಗ್ಲಾಸಸ್ ಅನ್ನು ನಾವು, ಹೆಲ್ಮೆಟ್ಸ್ ಅನ್ನು ನಾವು, ಹ್ಯಾಂಡ್ ಶೀಲ್ಡ್ಸ್ ಅನ್ನು, ಗಾಗಲ್ಸ್ ಅನ್ನು ನಾವು ಬಳಸ್ತೀವಿ. ಸೊ ಇವೆಲ್ಲವನ್ನು ಬಳಸಿದಾಗ ನಾವು ಈ ಇಂಜುರಿಗಳಿಂದ, ಐ ಇಂಜುರಿಯಿಂದ ಅಥವಾ ಬಿಸಿಯಾದಂಥ ಮೆಟಲ್ ನಮ್ಮ ಮೇಲೆ ಹಾಟ್ ಪ್ರೋಸೆಸ್ ಆಗಿರೋದ್ರಿಂದ ನಾವು ಗ್ಲೌಸು, ಸ್ಲೀವ್ಸು, ಏಪ್ರಾನ್ಸು ಇವುಗಳೆಲ್ಲವನ್ನು ಬಳಸೋದ್ರಿಂದ ನಾವು ನಮ್ಮನ್ನು ನಾವು ರಕ್ಷಣೆಯನ್ನು ಮಾಡ್ಕೋಬೋದು, ಪ್ರಿವೆಂಟನ್ನು ನಾವು ಮಾಡ್ತೀವಿ. ಜೊತೆಗೆ since that 2000 some helmets have included a face plate which instantly darkness upon exposure to the intense of UV light. ಈಗ 2000ರಿಂದ ಈಚೆಗೆ ಕೆಲವು ಹೆಲ್ಮೆಟ್ಗಳಲ್ಲಿ ಆ ಫೇಸ್ ಪ್ಲೇಟ್ ಅಂತ ಕೊಟ್ಟಿರ್ತಾನೆ. ಅದರಲ್ಲಿ ಒಂದು UV ಲೈಟ್ ಅನ್ನು, ಆ ಇಂಟೆನ್ಸಿಟಿಯನ್ನು ತಡ್ಕೊಳ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಕೂಡ ಅದರಲ್ಲಿ ಅಳವಡಿಸಿದ್ದಾರೆ. ಅದರಿಂದ ಕೂಡ ನಮಗೆ ಅನುಕೂಲತೆ ಇದೆ. ಟು ಪ್ರೊಟೆಕ್ಟ್ ಬೈಸ್ಟ್ಯಾಂಡರ್ಸ್, ದ ವೆಲ್ಡಿಂಗ್ ಏರಿಯಾ ಇಸ್ ಆಫ್ಟನ್ ಸರ್ವೈವ್ಡ್ ವಿತ್ ಟ್ರಾನ್ಸ್ಪರೆಂಟ್ ವೆಲ್ಡಿಂಗ್ ಕರ್ಟೈನ್ಸ್. ಇದ್ರ ಜೊತೆಗೆ ನಮ್ಮ ಅಕ್ಕಪಕ್ಕದಲ್ಲಿ ನಾವು ಕೆಲಸ ಮಾಡುವಾಗ ನಮ್ಮ ಅಕ್ಕಪಕ್ಕದಲ್ಲಿ ಇರೋರನ್ನು ಕೂಡ ನಾವು ರಕ್ಷಣೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಯೂಸ್ ಸ್ಪಾರ್ಕ್ ಬರ್ತಕ್ಕಂಥದ್ದು, ಆರ್ಕ್ ಬರ್ತಕ್ಕಂಥದ್ದು, ಅದನ್ನು ಬೇರೆಯವರು ನೋಡಿದಾಗ ಅವ್ರಿಗೂ ಕೂಡ ಈ ಅಲ್ಟ್ರಾ ವೈಲೆಟ್ ರೇಷಿಂದ, ಈ ವೆಲ್ಡಿಂಗ್ ರೇಡಿಯೇಷನ್ಸಿಂದ ಕಣ್ಣಿಗೆ ತೊಂದರೆ ಆಗ್ಬೋದು. ಅದರಿಂದ ಒಂದು ಟ್ರಾನ್ಸ್ಪರೆಂಟ್ ವೆಲ್ಡಿಂಗ್ ಕರ್ಟೈನ್ಸ್ ಅನ್ನು ಸುತ್ತ ಹಾಕ್ತಕ್ಕಂಥದ್ದು. ಈ ಕರ್ಟೈನ್ಸ್ ಇಟ್ ಈಸ್ ಮೇಡ್ ಔಟ್ ಆಫ್ ಪಾಲಿವಿನೈಲ್ ಕ್ಲೋರೈಡ್ ಪ್ಲಾಸ್ಟಿಕ್. ಇದನ್ನು ಯಾವುದ್ರಲ್ಲಿ ಮಾಡಿರ್ತಾರೆ? ಒಂದು ಪಾಲಿವಿನೈಲ್ ಪ್ಲಾಸ್ಟಿಕ್ ಮೆಟೀರಿಯಲಿಂದ, ಪಾಲಿವಿನೈಲ್ ಪ್ಲಾಸ್ಟಿಕ್ ಫಿಲಮ್ ಅದರಿಂದ ಮಾಡಿರ್ತಾರೆ. ಅದನ್ನು ಒಂದು ಕರ್ಟೈನ್ ಥರ, ಯಾವ ರೀತಿ ನಿಮ್ಮ ಮನೆಯಲ್ಲಿ ವಿಂಡೋಸ್ಗೆ ಕರ್ಟೈನ್ ಬಿಡ್ತೀರಿ ಆ ರೀತಿ ಸುತ್ತ ನಿಮ್ಮ ವೆಲ್ಡಿಂಗ್ ಬೂತ್ನಲ್ಲಿ ಇದನ್ನು ಇಟ್ಕೊಂಡು ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ? ಟು ಸೀಲ್ಡ್ ದ ಪೀಪಲ್ ಔಟ್ಸೈಡ್ ದ ವೆಲ್ಡಿಂಗ್ ಏರಿಯಾ ಫ್ರಮ್ ದ UV ಲೈಟ್. UV ಲೈಟ್ ಅಂದರೆ ಅಲ್ಟ್ರಾ ವೈಲೆಟ್. ಈ ಬೇರೆಯವರು ನಾವೇನೋ ವೆಲ್ಡ್ ಮಾಡ್ತಾ ಇರ್ತೀವಿ, ಆದರೆ ನಮ್ಮನ್ನು ಬೇರೆಯವ್ರು ನೋಡ್ತಾ ಇರ್ತಾರಲ್ಲ, ಅವ್ರಿಗೆ ನಾವು ಮಾಡೋ ವೆಲ್ಡಿಂಗ್ ಇಂದ ಅವ್ರಿಗೂ ಕೂಡ ತೊಂದರೆ ಆಗ್ಬಿಡೋದು. ಅವ್ರ ಕಣ್ಣಿಗೆ, ಅವ್ರ ಹೈಗೆ, ಅವ್ರಿಗೆ ಈ ಎಲೆಕ್ಟ್ರಿಕ್ ಆರ್ಕಿಂದ ತೊಂದರೆ ಆಗ್ಬಿಡೋದು. ಹಾಗಾಗಿ ನಾವು ಸುತ್ತ ಪಾಲಿವಿನೈಲ್ ಕ್ಲೋರೈಡ್ ಪ್ಲಾಸ್ಟಿಕ್ ಫಿಲಮ್ ಕರ್ಟೈನ್ಸ್ ಅನ್ನು ಹಾಕ್ಕೊಂಡು ಅಥವಾ ಬೂತನ್ನು ಮಾಡಿಕೊಂಡು ಕೆಲಸ ಮಾಡಿದ್ರೆ ನಮ್ಮ ಜೊತೆಗೆ ಬೇರೆಯವರನ್ನು ಕೂಡ ನಾವೇನು ಮಾಡ್ಬೋದು? ರಕ್ಷಣೆಯನ್ನು ಮಾಡ್ಬೋದು. ಆದರೆ ಅದಿದೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಹೆಲ್ಮೆಟ್ ಅಥವಾ ಸೀಲ್ಡ್ ಏನಿದೆ ಅದರಲ್ಲಿ ಫಿಲ್ಟರ್ ಗ್ಲಾಸನ್ನು ತೆಗಿಬಾರದು. ಬಟ್ ಕೆನಾಟ್ ರೀಪ್ಲೇಸ್ ದ ಫಿಲ್ಟರ್ ಗ್ಲಾಸ್ ಯೂಸ್ಡ್ ಇನ್ ಹೆಲ್ಮೆಟ್ಸ್. That's why it is important. Then welders are often exposed to dangerous gases and particulate matter
Processes like flux core arc welding and shielded metal arc welding produce smoke containing particles of various types of arcs. ನೋಡಿ, ಈ ವೆಲ್ಡಿಂಗ್ ಮಾಡುವಾಗ ವೆಲ್ಡಿಂಗ್ ಅನ್ನು ಮಾಡ್ತಾರಲ್ಲ, ಅವರನ್ನು ನಾವು ವೆಲ್ಡರ್ಸ್ ಅಂತ ಕರಿತೀವಿ. ಹೂ ಡಸ್ ದ ವೆಲ್ಡಿಂಗ್ ಜಾಬ್ ಇಸ್ ಕಾಲ್ಡ್ ವೆಲ್ಡರ್ಸ್ ಅಂತ ಕರಿತೀವಿ. ದ ವೆಲ್ಡರ್ಸ್ ವಿ ಕ್ಯಾನ್ ಡೂ ಗ್ಯಾಸ್ ವೆಲ್ಡಿಂಗ್, ಆರ್ಕ್ ವೆಲ್ಡಿಂಗ್, SMW ವೆಲ್ಡಿಂಗ್, ಬೇರೆ ಬೇರೆ ಟೈಪ್ ಆಫ್ ವೆಲ್ಡಿಂಗ್, ಯಾವುದೇ ವೆಲ್ಡಿಂಗ್ ಅನ್ನು ಮಾಡಿ. ಸೊ ಅಲ್ಲಿ ಕೆಲವು ಪಾರ್ಟಿಕಲ್ಸ್ ಬರುತ್ತೆ. ದಟ್ ಮೀನ್ಸ್ ಸ್ಮೋಕ್ ಇರ್ಬೋದು, ಡಸ್ಟ್ ಇರ್ಬೋದು. ಅದರಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಆಕ್ಸೈಡ್ ಇರುತ್ತೆ, ಆಮ್ಲೀಯ ಅಂಶಗಳು ಆ ಒಂದು ಸ್ಮೋಕ್ನಲ್ಲಿ ಇರುತ್ತೆ. ಇದರಿಂದ ಅಪಾಯ ಯಾರಿಗೆ? ವೆಲ್ಡರ್ಸ್, ಯಾರು ವೆಲ್ಡಿಂಗ್ ಅನ್ನು ಮಾಡ್ತಾರೆ ಅವರಿಗೆ. ಮತ್ತೆ ಕೆಲವು ಪಾರ್ಟಿಕಲ್ಸ್ ಏನಿದೆ ಆ ಸ್ಮೋಕ್ನಲ್ಲಿ, ಟಾಕ್ಸಿ ಕೂಡ ಇರ್ತದೆ. ಅದು ಟಾಕ್ಸಿಸಿಟಿ ಅಂತ ಕರಿತೀವಿ ಅದನ್ನ, ಅಥವಾ ಟಾಕ್ಸಿಕ್ ಅಂತ ಕರಿತೀವಿ. ಆ ಫ್ಯೂಮ್ಸ್ನಲ್ಲಿ ವಿತ್ ಸ್ಮಾಲರ್ ಪಾರ್ಟಿಕಲ್ಸ್ ಪ್ರೆಸೆಂಟಿಂಗ್ ಎ ಗ್ರೇಟರ್ ಡೇಂಜರ್. ಸಣ್ಣ ಸಣ್ಣ ಅಂಶಗಳಿದ್ರೂ ಕೂಡ ಆ ಟಾಕ್ಸಿಕ್, ಆ ವಿಷ ಪದಾರ್ಥಗಳು ವೆಲ್ಡರ್ಸ್ಗೆ ತುಂಬ ತೊಂದರೆಯನ್ನು ಉಂಟು ಮಾಡ್ತವೆ, ಅಪಾಯವನ್ನು ತಂದೊಡ್ತವೆ. ಹಾಗಾಗಿ ದಿಸ್ ಈಸ್ ಬಿಕಾಸ್ ಸ್ಮಾಲರ್ ಪಾರ್ಟಿಕಲ್ಸ್ ಹ್ಯಾವ್ ದ ಎಬಿಲಿಟಿ ಟು ಕ್ರಾಸ್ ದ ಬ್ಲಡ್ ಬ್ರೈನ್ ಬ್ಯಾರಿಯರ್. ನೋಡಿ, ಆ ಸ್ಮಾಲ್ ಟಾಕ್ಸಿಕ್ ವಿಷ ಅಂಶಗಳು ಏನಿದೆ ಆ ಫ್ಯೂಮ್ಸ್ನಲ್ಲಿ, ಬರ್ತಕ್ಕಂಥ ಹೊಗೆ ಏನು ಬರುತ್ತೆ ಅದರಲ್ಲಿ, ಅದು ನಮ್ಮ ರಕ್ತ ಅಥವಾ ಬ್ರೈನ್ಗೆ ತೊಂದರೆಯನ್ನು ಕೂಡ ಒಡ್ಬೋದು. ಅನೇಕ ಅಡೆತಡೆಯನ್ನು ಕೂಡ, ನಮ್ಮ ಮೆದುಳಿಗೆ, ರಕ್ತ ಸಂಚಾರಕ್ಕೆ ಅಡೆತಡೆಯನ್ನು ಕೂಡ ಒಡ್ಡತಕ್ಕಂಥ ಸಂಭವ ಇರುತ್ತೆ. ಹಾಗಾಗಿ ನಾವು ತುಂಬ ಎಚ್ಚರಿಕೆಯಿಂದ ವೆಲ್ಡಿಂಗ್ ಅನ್ನು ಮಾಡಬೇಕು. ಸೊ ಫ್ಯೂಮ್ಸ್ ಅಂಡ್ ಗ್ಯಾಸಸ್ such as carbon dioxide, ozone and fumes containing heavy metals can be dangerous to welders lacking of proper ventilation and air. ಇವೆಲ್ಲ ಏನು ಈ ಪಾರ್ಟಿಕಲ್ಸು, ಟಾಕ್ಸಿಕ್ ಮೆಟೀರಿಯಲ್ಸು ಈ ಫ್ಯೂಮ್ಸ್ನಲ್ಲಿ, ಗ್ಯಾಸಸ್ನಲ್ಲಿ ಇರೋದ್ರಿಂದ, ಕಾರ್ಬನ್ ಡೈಆಕ್ಸೈಡ್, ಓಜೋನ್ ಅಂಡ್ ಫ್ಯೂಮ್ಸ್ ಕಂಟೈನಿಂಗ್ ಹೆವಿ ಮೆಟಲ್ಸ್ ಕೆನ್ ಬಿ ಡೇಂಜರಸ್ ಟು ವೆಲ್ಡರ್ಸ್. ಯಾವಾಗ ಡೇಂಜರ್ ಆಗುತ್ತೆ? ಅಲ್ಲಿ ಪ್ರಾಪರ್ ವೆಂಟಿಲೇಷನ್ಸ್ ಇಲ್ಲದೆ ಇದ್ದಾಗ, ಅಥವಾ ಆತ ಸರಿಯಾದ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟನ್ನು ಬಳಸದೇ ಇದ್ದಾಗ, ಆತನಿಗೆ ಸರಿಯಾದಂಥ ತರಬೇತಿ ಇಲ್ಲದೇ ಇದ್ದಾಗ, ಎಲ್ಲ ರೀತಿಯಾದಂಥ ತೊಂದರೆಗಳು ಯಾರಿಗೆ ಬರುತ್ತೆ? ವೆಲ್ಡರ್ಸ್ಗೆ ಬರುತ್ತೆ. ಹಾಗಾಗಿ ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ವೆಲ್ಡಿಂಗ್ ಶಾಪ್. ಅಂಡ್ ಆಲ್ಸೋ ಎಕ್ಸ್ಪೋಜರ್ ಟು ದ ಮ್ಯಾಂಗನೀಸ್ ವೆಲ್ಡಿಂಗ್ ಫ್ಯೂಮ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವನ್ ಅಟ್ ಲೋ ಲೆವೆಲ್ಸ್, ಅಂದರೆ ಗ್ರೇಟರ್ ದೆನ್ 0.2 mg/m³ may lead to the neurological problem or damage to the lungs, livers, kidneys, central nervous system. ನೋಡಿ, ಈ ಮ್ಯಾಂಗನೀಸ್ ವೆಲ್ಡಿಂಗ್ ಫ್ಯೂಮ್ಸ್ ಏನಿದೆ, ಇದು 0.2 mg/m³ ಜಾಸ್ತಿ ಇದ್ರೆ ನಮಗೆ ನರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು, ಲಿವರ್ಗೆ ಸಂಬಂಧಪಟ್ಟಂಥ ತೊಂದರೆಗಳು, ಕಿಡ್ನಿಗೆ ಸಂಬಂಧಪಟ್ಟಂಥ ತೊಂದರೆಗಳು, ನರಮಂಡಲದ ಮೇಲೆ ನಮಗೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು, ಇವೆಲ್ಲ ತೊಂದರೆ ಆಗ್ತದೆ. ಹಾಗಾಗಿ ಪ್ರಾಪರ್ ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ನಾವು ಫಾಲೋ ಮಾಡಬೇಕು. ನ್ಯಾನೋ ಪಾರ್ಟಿಕಲ್ಸ್ ಕ್ಯಾನ್ ಬಿಕಮ್ ಟ್ರಾಪ್ಡ್ ಇನ್ ದ ಅಲ್ವೆಲಾರ್ ಮ್ಯಾಕ್ರೋಪ್ಯಾಗಸ್ ಆಫ್ ದ ಲಂಗ್ಸ್ ಅಂಡ್ ಇಂಡ್ಯೂಸ್ ಪಲ್ಮನರಿ ಫೈಬ್ರೋಸಿಸ್. ನೋಡಿ, ಏನು ನಮ್ಮ ಶ್ವಾಸಕೋಶದ ಇನ್ಸ್ಪೆಕ್ಷನ್ ಆಗಿ ತೊಂದರೆ ಉಂಟಾಗುತ್ತೆ, ಈ ನ್ಯಾನೋ ಪಾರ್ಟಿಕಲ್ಸ್ ಅಂದರೆ ಸಣ್ಣ 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 ಪಾರ್ಟಿಕಲ್ಸ್, ಇವುಗಳಿಂದ ತೊಂದರೆ ಆಗುತ್ತೆ. ಹಾಗಾಗಿ ನಾವು ವೆಲ್ಡಿಂಗನ್ನು ಮಾಡುವಾಗ ತುಂಬ ಎಚ್ಚರಿಕೆಯಿಂದ ನಾವೇನು ಮಾಡಬೇಕಾಗುತ್ತೆ ಮಕ್ಕಳೇ? ವೆಲ್ಡಿಂಗನ್ನು ಮಾಡಬೇಕಾಗುತ್ತೆ. ದ ಯೂಸ್ ಆಫ್ ಕಂಪ್ರೆಸ್ಡ್ ಗ್ಯಾಸಸ್ ಅಂಡ್ ಫ್ಲೇಮ್ಸ್ ಇನ್ ಮೆನಿ ವೆಲ್ಡಿಂಗ್ ಪ್ರೋಸೆಸ್ ಪೊಸೆಸ್ ಅನ್ ಎಕ್ಸ್ಪ್ಲೋಷನ್ ಅಂಡ್ ಫೈರ್ ರಿಸ್ಕ್. ಸಾಮಾನ್ಯವಾಗಿ ಕಂಪ್ರೆಸ್ಡ್ ಗ್ಯಾಸ್ ಮತ್ತು ಫ್ಲೇಮ್ಸನ್ನು ನಾವು ವೆಲ್ಡಿಂಗ್ ಪ್ರೋಸೆಸ್ಸಲ್ಲಿ ಯೂಸ್ ಮಾಡ್ತೀವಿ. ಇದರಿಂದ ಫೈರ್ ರಿಸ್ಕ್ ಇದೆ, ಬೆಂಕಿಯ ಅಪಘಾತ ಆಗ್ತಕ್ಕಂಥ ಅಪಾಯಗಳು ಇದೆ. ಸಮ್ ಕಾಮನ್ ಪ್ರಿಕಾಷನ್ ಇನ್ಕ್ಲೂಡ್ ಲಿಮಿಟಿಂಗ್ ದ ಅಮೌಂಟ್ ಆಫ್ ಆಕ್ಸಿಜನ್ ಇನ್ ದ ಏರ್ ಅಂಡ್ ಕೀಪಿಂಗ್ ದ ಕಂಬಸ್ಟಬಲ್ ಮೆಟೀರಿಯಲ್ ಅವೇ ಫ್ರಮ್ ದ ವರ್ಕ್ ಪ್ಲೇಸ್. ಸೊ ಅದನ್ನು ನಾವು ಹೊರಗಡೆ ಬರಬೇಕಾದ್ರೆ, ಸೊ ಕಂಬಸ್ಟಬಲ್ ಮೆಟೀರಿಯಲನ್ನು ಬೇರೆ ಇಡ್ತಕ್ಕಂಥದ್ದು, ನಮ್ಮ ವರ್ಕ್ ಪ್ಲೇಸಿಂದ ದೂರ ಇಡ್ತಕ್ಕಂಥದ್ದು, ಅಲ್ಲಿ ಆಯಿಲ್ಲು
ಕಾಟನ್ನು ಅಥವಾ ಪೇಪರು ಈ ರೀತಿಯಾದಂಥ ಬೇರೆ ದೂರ ಇಡ್ತಕ್ಕಂಥದ್ದು ಈ ಫೈರ್ ರಿಸ್ಕ್ ಇರ್ತಕ್ಕಂಥ ಮೆಟೀರಿಯಲ್ಸು. ಮತ್ತು ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟನ್ನು ಯಾವಾಗಲೂ ರೆಡಿ ಇಟ್ಕೊಳ್ತಕ್ಕಂಥದ್ದು. ಇವೆಲ್ಲ ನಾವು ಏನು ಮಾಡಬೇಕು, ಅರೇಂಜ್ಮೆಂಟ್ಸನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ವೆಲ್ಡಿಂಗ್ನಲ್ಲಿ ಇರ್ತಕ್ಕಂಥ ಅಪಾಯಗಳ ಬಗ್ಗೆ ಹೇಳಿದೆ ನಾನು. ಇಂಪಾರ್ಟೆನ್ಸ್ ಯಾಕೆ ಬೇಕು, ಸೇಫ್ಟಿ ಯಾಕೆ ಬೇಕು ಅಂತೇಳಿ, ಸುರಕ್ಷತೆ ಯಾತಕ್ಕೆ ಬೇಕು ಅನ್ನೋದನ್ನ ಈಗ ಹೇಳಿದೆ ನಾನು. ಈಗ ಜನರಲ್ ಸೇಫ್ಟಿ ಪ್ರಿಕಾಷನ್ ಟು ಬಿ ಅಬ್ಸರ್ವ್ಡ್ ಇನ್ ವೆಲ್ಡಿಂಗ್ ಶಾಪ್. ಏನೇನು ಅಬ್ಸರ್ವ್ ಮಾಡ್ಬೇಕು ನಾವು ಹಾಗಾದ್ರೆ? ಟು ಪ್ರಿವೆಂಟ್ ಇಂಜುರಿ ಟು ಪರ್ಸನಲ್, ಎಕ್ಸ್ಟ್ರೀಮ್ ಕಾಷನ್ ಶುಡ್ ಬಿ ಎಕ್ಸರ್ಸೈಸ್ಡ್ ವೆನ್ ಯೂಸಿಂಗ್ ಎನಿ ಟೈಪ್ಸ್ ಆಫ್ ವೆಲ್ಡಿಂಗ್ ಎಕ್ವಿಪ್ಮೆಂಟ್. ನಾವು ಯಾವುದೇ ರೀತಿಯಾದ ಇಂಜುರಿ ಅಥವಾ ಪರ್ಸನಲ್ ಆಕ್ಸಿಡೆಂಟ್ ಇವುಗಳನ್ನು ತಡೆಗಟ್ಕೊಳ್ಳಿಕ್ಕೆ ವೆಲ್ಡಿಂಗ್ ಮಾಡುವಂಥ ಶಾಪ್ನಲ್ಲಿ ವೆಲ್ಡಿಂಗ್ ಮಾಡುವಾಗ ನಾವು ಸರಿಯಾದ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟನ್ನು ನಾವು ಬಳಸ್ಕೋಬೇಕು. ಹೆಲ್ಮೆಟ್ ಇರ್ಬೋದು, ಗ್ಲೌಸ್ ಇರ್ಬೋದು, ಗಾಗಲ್ಸ್ ಇರ್ಬೋದು, ಹ್ಯಾಂಡ್ ಶೀಲ್ಡ್ ಇರ್ಬೋದು, ಶೂಸ್ ಇರ್ಬೋದು, ಏಪ್ರಾನ್ ಇರ್ಬೋದು, ಇವುಗಳನ್ನು ಸರಿಯಾಗಿ ನಾವು ವಿಯರ್ ಮಾಡಬೇಕು. ವಿಯರ್ ಮಾಡಿದ್ರೆ ನಾವು ನಮ್ಮನ್ನು ನಾವು ಕಾಪಾಡ್ಕೊಳ್ಬೋದು. ಇಂಜುರಿ ಕ್ಯಾನ್ ರಿಸಲ್ಟ್ ಫ್ರಮ್ ಫೈರ್, ಎಕ್ಸ್ಪ್ಲೋಷನ್, ಎಲೆಕ್ಟ್ರಿಕ್ ಶಾಕ್ ಆರ್ ಹಾರ್ಮ್ಫುಲ್ ಏಜೆಂಟ್ಸ್. ಬೋತ್ ದ ಜನರಲ್ ಅಂಡ್ ಸ್ಪೆಸಿಫಿಕ್ ಸೇಫ್ಟಿ ಪ್ರಿಕಾಷನ್ಸ್ ಲಿಸ್ಟೆಡ್ ಬಿಲೋ must be strictly observed by workers who weld or cut the metals. ನೋಡಿ, ಇಲ್ಲಿ ಬೆಂಕಿ ಉಂಟಾಗ್ಬೋದು, ಫೈರ್ ಆಗ್ಬೋದು, ಎಕ್ಸ್ಪ್ಲೋಷನ್ಸ್ ಸಿಡಿಬೋದು, ಕರೆಂಟ್ ಎಲೆಕ್ಟ್ರಿಕ್ ಶಾಕ್ ಹೊಡಿಬೋದು, ಕೆಲವು ಹಾರ್ಮ್ಫುಲ್ ಏಜೆಂಟ್ಸ್ಗಳನ್ನು ನಾವು ಅಲ್ಲಿ ಬರ್ಬೋದು, ಅದರಿಂದ ನಮ್ಗೆ ಅಪಾಯ ಆಗ್ಬೋದು. ಹಾಗಾಗಿ ಸ್ಪೆಸಿಫಿಕ್ ಸೇಫ್ಟಿ ಪ್ರಿಕಾಷನ್ಸನ್ನು ನಾವೇನು ಮಾಡಬೇಕಾಗುತ್ತೆ, ತಗೊಳ್ಬೇಕಾಗುತ್ತೆ. ಅದರಲ್ಲೂ ಯಾರು ವೆಲ್ಡ್ ಮಾಡ್ತಾರೆ, ಯಾರು ಮೆಟಲನ್ನು ಕಟ್ ಮಾಡ್ತಾರೆ, ಅವರು ತುಂಬ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗುತ್ತೆ. ಹಾಗಾಗಿ ಏನೇನೆಲ್ಲ ಎಚ್ಚರಿಕೆ? ಡು ನಾಟ್ ಪರ್ಮಿಟ್ ಅನ್ಅಥರೈಸ್ಡ್ ಪರ್ಸನ್ ಟು ಯೂಸ್ ವೆಲ್ಡಿಂಗ್ ಆರ್ ಕಟಿಂಗ್ ಎಕ್ವಿಪ್ಮೆಂಟ್. ನಂಬರ್ 1 ಜನರಲ್ ಸೇಫ್ಟಿ ಪ್ರಿಕಾಷನ್. ಯಾರಿಗೂ ಅನ್ಅಥರೈಸ್ಡ್ ಪರ್ಸನ್ಸ್, ಸಂಬಂಧ ಇಲ್ಲದೆ ಇರೋರು ಅಥವಾ ವೆಲ್ಡಿಂಗ್ ಅಥವಾ ಗ್ಯಾಸ್ ಕಟಿಂಗ್ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋರು, ಅವರಿಗೆ ವೆಲ್ಡಿಂಗ್ ಮಾಡಲಿಕ್ಕೆ ಮತ್ತು ಗ್ಯಾಸ್ ಕಟಿಂಗ್, ಮೆಟಲ್ ಕಟಿಂಗ್ ಮಾಡಲಿಕ್ಕೆ ಅನುಮತಿಯನ್ನು ನೀಡಬಾರ್ದು. ಸೊ ಡು ನಾಟ್ ವೆಲ್ಡ್ ಇನ್ ಎ ಬಿಲ್ಡಿಂಗ್ ವಿತ್ ವುಡನ್ ಫ್ಲೋರ್ಸ್ ಅನ್ಲೆಸ್ ದ ಫ್ಲೋರ್ಸ್ ಆರ್ ಪ್ರೊಟೆಕ್ಟೆಡ್ ಫ್ರಮ್ ಹಾಟ್ ಮೆಟಲ್ಸ್ ಬೈ ಮೀನ್ಸ್ ಆಫ್ ಫೈರ್ ರೆಸಿಸ್ಟೆಂಟ್ ಫ್ಯಾಬ್ರಿಕ್, ಸ್ಯಾಂಡ್ ಆರ್ ಅದರ್ ಫೈರ್ ಪ್ರೂಫ್ ಮೆಟೀರಿಯಲ್ಸ್. ಸೊ ಸಪೋಸ್ ವುಡನ್ ಫ್ಲೋರ್ಸ್ ಅಂದರೆ ಮರದ ಹಲಗೆಯಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ನೆಲಹಾಸು ಇರುವ ಕಡೆಗೆ ನೀವು ವೆಲ್ಡ್ ಯಾವುದೇ ಆದರೂ ಬಿಲ್ಡಿಂಗ್ನಲ್ಲಿ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಅಲ್ಲಿ ಬಿಲ್ಡಿಂಗ್ ಆ ಬಿಲ್ಡಿಂಗ್ನಲ್ಲಿ ಮರದ ನೆಲಹಾಸು ಏನಾರ ಇದ್ದರೆ ಅಥವಾ ಬೇರೆ ಕಬೋರ್ಡ್ಸ್ ಇನ್ನಿತರದಿದ್ದರೆ ನಾವು ಅಲ್ಲಿ ವೆಲ್ಡ್ ಮಾಡ್ತಾ ಇದ್ರೆ ಅದು ಅಲ್ಲಿ ಬಿದ್ದಾಗ ಏನಾಗ್ಬೋದು, ಬೆಂಕಿ ಹತ್ಕೊಳ್ಬೋದು. ಹಾಗಾಗಿ ಪ್ರಾಪರ್ ಪ್ರೊಟೆಕ್ಷನ್ಸನ್ನು ನಾವು ತಗೋಬೇಕು. ಫ್ಲೋರ್ಗೆ ಏನು ಆ ಫ್ಯಾಬ್ರಿಕ್ ರೆಸಿಸ್ಟೆಂಟ್, ಫೈರ್ ರೆಸಿಸ್ಟೆಂಟ್ ಫ್ಯಾಬ್ರಿಕ್ ಇರಬೇಕು, ಅಥವಾ ಮರಳು ಹಾಕಿರಬೇಕು, ಅಥವಾ ಫೈರ್ ಪ್ರೂಫ್ ಮೆಟೀರಿಯಲನ್ನು ಅಲ್ಲಿ ಹಾಕಿರ್ಬೇಕು. ಅಂತಹ ಸಂದರ್ಭದಲ್ಲಿ ವೆಲ್ಡ್ ಮಾಡ್ಬೋದು, ಇಲ್ಲಾಂದರೆ ಅಲ್ಲಿ ವೆಲ್ಡನ್ನು ಮಾಡಲಿಕ್ಕೆ ಹೋಗಬಾರ್ದು. ಬಿ ಶ್ಯೂರ್ ದಟ್ ಹಾಟ್ ಸ್ಪಾರ್ಕ್ಸ್ ಆರ್ ಹಾಟ್ ಮೆಟಲ್ ವಿಲ್ ನಾಟ್ ಫಾಲ್ ಆನ್ ದ ಆಪರೇಟರ್ ಆರ್ ಎನಿ ವೆಲ್ಡಿಂಗ್ ಎಕ್ವಿಪ್ಮೆಂಟ್ ಕಾಂಪೊನೆಂಟ್. ಈಗ ನಾವು ವೆಲ್ಡಿಂಗನ್ನು ಮಾಡಬೇಕಾದ್ರೆ ಸ್ಪಾರ್ಕ್ಸ್ ಬರುತ್ತೆ, ಅಥವಾ ವೆಲ್ಡಮೆಂಟ್ ಕೆಲವು ಮೆಟಲ್ಸ್ ಕೆಳಗಡೆ ಬೀಳ್ತಾ ಇರುತ್ತೆ, ಅದರಲ್ಲೂ ಮೆಟಲ್ ಕಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಜಾಸ್ತಿ. ಇದು ನೇರವಾಗಿ ಆಪರೇಟರ್ ಕಾಲ್ ಮೇಲೋ ಆಪರೇಟರ್ ಬಾಡಿ ಮೇಲೋ ಬೀಳಬಾರ್ದು. ಮತ್ತು ನಮ್ಮ ವೆಲ್ಡಿಂಗ್ ಎಕ್ವಿಪ್ಮೆಂಟ್ಸ್ ಲೈಕ್ ನೆನ್ನೆಲ್ಲ ಹೇಳಿದ್ವಲ್ಲ, ಆ ವೆಲ್ಡಿಂಗ್ ಎಕ್ವಿಪ್ಮೆಂಟ್ಸ್ ಅಥವಾ ನಮ್ಮ ಓಸ್ ಪೈಪ್ ಇರ್ಬೋದು, ಅಥವಾ ಬೇರೆ ಇನ್ನೊಂದು ಸಿಲಿಂಡರ್ ಮೇಲೆ ಇರ್ಬೋದು, ಅದರ ಮೇಲೆಲ್ಲ ಬೀಳಬಾರ್ದು. ಸೊ ಎಚ್ಚರಿಕೆಯನ್ನು ನಾವು ತೆಗೆದುಕೊಳ್ಬೇಕು. ರಿಮೂವ್ ಆಲ್ ಫ್ಲೇಮಬಲ್ ಮೆಟೀರಿಯಲ್ಸ್ ಸಚ್ ಆಸ್ ಕಾಟನ್, ಆಯಿಲ್, ಗ್ಯಾಸೋಲಿನ್ ಎಕ್ಸೆಟ್ರಾ ಫ್ರಮ್ ದ ವಿಕ್ಟಿನಿಟಿ ಆಫ್ ವೆಲ್ಡಿಂಗ್. ವೆಲ್ಡಿಂಗ್ ಏರಿಯಾಯಿಂದ ಎಲ್ಲ ಫ್ಲೇಮಬಲ್ ಮೆಟೀರಿಯಲ್ಸನ್ನು, ಕಾಟನ್ ಇರ್ಬೋದು, ಆಯಿಲ್ ಇರ್ಬೋದು, ಗ್ಯಾಸಸ್ ಇರ್ಬೋದು, ಫ್ಯೂಯಲ್ಸ್, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಕೆರೋಸಿನ್ಸ್ ಇರ್ಬೋದು, ಪೇಪರ್ಸ್ ಇರ್ಬೋದು, ಇವನ್ನ ಹತ್ತಿರದಲ್ಲಿ ವುಡ್ ಇರ್ಬೋದು, ಇವುಗಳನ್ನು ಅಲ್ಲಿ ಇಡಬಾರ್ದು. ಅಲ್ಲಿಂದ ಸಪ್ರೇಟ್ ಆಗಿ ಪ್ರತ್ಯೇಕವಾದ ಜಾಗದಲ್ಲಿ ಇಡಬೇಕು. ಬಿಫೋರ್ ವೆಲ್ಡಿಂಗ್ ಆರ್ ಕಟಿಂಗ್ ವಾರ್ನ್ ದೋಸ್ ಇನ್ ಕ್ಲೋಸ್ ಪ್ರಾಕ್ಸಿಮಿಟಿ ಆರ್ ನಾಟ್ ಪ್ರೊಟೆಕ್ಟೆಡ್ ಟು ವಿಯರ್ ಪ್ರಾಪರ್ ಕ್ಲಾತಿಂಗ್ ಆರ್ ಗಾಗಲ್ಸ್. ನೀವು ವೆಲ್ಡಿಂಗ್ ಮಾಡೋಕ್ಕಿಂತ ಮೊದಲೇ ಅಥವಾ ಗ್ಯಾಸ್ ಕಟಿಂಗ್ ಮಾಡೋದಕ್ಕೂ ಮೊದಲೇ ನೀವು ಪ್ರಾಪರ್ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟನ್ನು ಬಳಸಬೇಕು. ಬೂಟ್ ಆಗಿರ್ಬೋದು, ಕ್ಲಾತ್ ಆಗಿರ್ಬೋದು, ಎಪ್ರಿನ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಗಾಗಲ್ಸ್ ಆಗಿರ್ಬೋದು, ಹೆಲ್ಮೆಟ್ಸ್ ಆಗಿರ್ಬೋದು, ಟು ವಿಯರ್ ಪ್ರಾಪರ್ ಕ್ಲಾತಿಂಗ್ ಆರ್ ಗಾಗಲ್ಸ್. Remove any assembled parts from the component being welded that may become wrapped or otherwise damaged by the welding process. So ಯಾವುದಾದರೂ ನೀವು ವೆಲ್ಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅಸೆಂಬಲ್ಡ್ ಪಾರ್ಟ್ಸ್ ಏನು ಇರುತ್ತೆ
from the component being welded that may become wrapped or otherwise damaged by the welding process. ಅದನ್ನು ತೆಗಿಬೇಕು, ರಿಮೂವ್ ಮಾಡಬೇಕು ಅಲ್ಲಿಂದ. ಇಲ್ಲ ಅಂದರೆ ನಿಮ್ಮ ಏನು ವೆಲ್ಡ್ ಮಾಡಿರ್ತೀರಿ ಅದು ಡ್ಯಾಮೇಜ್ ಆಗ್ಬೋದು. ಡು ನಾಟ್ ಲೀವ್ ಆಟ್ ರಿಜೆಕ್ಟೆಡ್ ಎಲೆಕ್ಟ್ರೋಡ್ ಸ್ಟಫ್ಸ್, ಸ್ಟೀಲ್ ಸ್ಕ್ರಾಪ್ಸ್ ಆರ್ ಟೂಲ್ಸ್ ಆನ್ ದ ಫ್ಲೋರ್ ಆರ್ ಅರೌಂಡ್ ದ ವೆಲ್ಡಿಂಗ್ ಎಕ್ವಿಪ್ಮೆಂಟ್. ನಾವು ವೆಲ್ಡ್ ಮಾಡುವಾಗ ಎಲೆಕ್ಟ್ರೋಡ್ ಬರುತ್ತೆ, ಸ್ಟಬ್ಬೆಂಡ್ಸ್ ಬರುತ್ತೆ, ಅಥವಾ ಸ್ಟೀಲ್ ಸ್ಕ್ರಾಪ್ ಬರುತ್ತೆ, ಅಥವಾ ಯಾವುದೋ ಟೂಲ್ಸ್ ಇರ್ಬೋದು, ಅದನ್ನು ಎಲ್ಲಂದರಲ್ಲಿ ಬಿಸಾಕ್ಬಾರ್ದು. ವೆಲ್ಡಿಂಗ್ ಎಕ್ವಿಪ್ಮೆಂಟ್ ಸುತ್ತ ನಾವು ಏನು ಇಟ್ಕೊಳ್ಬಾರ್ದು. ಇದರಿಂದ ಅಪಘಾತಗಳು ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ, ಫೈರ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಕೀಪ್ ಎ ಸೂಟಬಲ್ ಫೈರ್ ಎಕ್ಸ್ಟಿಂಗ್ಯೂಷರ್ ನಿಯರ್ ಬೈ ಅಟ್ ಆಲ್ ಟೈಮ್ಸ್. ನಾವು ಕೆಲಸ ಮಾಡುವಾಗ ನಮ್ಮ ಹತ್ತಿರದಲ್ಲಿ ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ ಅಂದರೆ ಫೈರ್ ಎಕ್ಸ್ಟಿಂಗ್ಯೂಸರ್ಸ್ ಅಂದರೆ ಬೆಂಕಿಯನ್ನು ಆರಿಸ್ತಕ್ಕಂಥ ಉಪಕರಣಗಳು ಹತ್ತಿರದಲ್ಲೇ ಇರಬೇಕು. ಫೈರ್ ಎಕ್ಸ್ಟಿಂಗ್ಯೂಸರ್ಸ್ ಇರಬೇಕು, ಬಕೆಟ್ನಲ್ಲಿ ನೀರಿರಬೇಕು, ಮರಳಿರಬೇಕು. ಸೊ ಇವೆಲ್ಲ ಆಲ್ವೇಸ್ ರೆಡಿ ಟು ಯೂಸ್. ಎನ್ಶ್ಯೂರ್ ದ ಫೈರ್ ಎಕ್ಸ್ಟಿಂಗ್ಯೂಸರ್ ಈಸ್ ಇನ್ ಆಪರಬಲ್ ಕಂಡೀಷನ್ಸ್. ನೋಡಿ, ಆಪರಬಲ್ ಅಂದರೆ ಆಪರೇಟ್ ಆಗಬೇಕದು. ಆ ಕಂಡೀಷನಲ್ಲಿ ಯಾವುದೋ ಖಾಲಿ ಇಟ್ಕೊಂಡು ತೋರ್ಸೋಕೆ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಅದು ಗುಡ್ ಕಂಡೀಷನ್ಸ್ನಲ್ಲಿ ಇರಬೇಕು, ಆಪರಬಲ್ ಕಂಡೀಷನ್ಸ್ನಲ್ಲಿ ಇರಬೇಕು. ಮಾರ್ಕ್ ಆಲ್ ಮೆಟಲ್ಸ್ ಆಫ್ಟರ್ ವೆಲ್ಡಿಂಗ್ ಆಪರೇಷನ್ಸ್ ಆರ್ ಕಂಪ್ಲೀಟೆಡ್. ಸೋಪ್ ಸ್ಟೋನ್ ಇಸ್ ಕಾಮನ್ಲಿ ಯೂಸ್ಡ್ ಫಾರ್ ದಿಸ್ ಪರ್ಪಸಸ್. ಈಗ ವೆಲ್ಡಿಂಗ್ ಆದಮೇಲೆ ಅದು ಬಿಸಿ ಇರುತ್ತೆ, ಯಾರೋ ಹೋಗಿ ಮುಟ್ಬಿಡ್ಬೋದು, ಟಚ್ ಆಗ್ಬೋದು, ಕಾಲಿಟ್ಬಿಡ್ಬೋದು. ಹಾಗಾಗಿ ಅದ್ರ ಮೇಲೆ ನಾವೇನು ಮಾಡಬೇಕು, ಸೊ ಡು ನಾಟ್ ಟಚ್, ಇಟ್ ಈಸ್ ಆಟ್ ಅಂತ ಬರಿಬೇಕು. ಅದಕ್ಕೆ ಸಾಮಾನ್ಯವಾಗಿ ಒಂದು ಸೋಪ್ ಸ್ಟೋನ್ ಅಂತ ಕಲ್ಲು ಬರುತ್ತೆ, ಚಾಕ್ ಪೀಸ್ ಟೈಪು, ಅದನ್ನು ಯೂಸ್ ಮಾಡ್ತಾರೆ ಅದ್ರ ಮೇಲೆ ಬರೀಲಿಕ್ಕೆ. ಸೊ ಇದಿಷ್ಟು ಜನರಲ್ ಸೇಫ್ಟಿ ಪ್ರಿಕಾಷನ್ಸ್ ಮಾಡಿ. ಇನ್ನು ಆಕ್ಸಿ ಅಸಿಟಲಿನ್ ಗ್ಯಾಸ್ ವೆಲ್ಡಿಂಗ್ನಲ್ಲಿ ಅನೇಕ ಸೇಫ್ಟಿ ಅವೇರೆನ್ಸ್ ನಾವು ಬಳಸ್ತೀವಿ. ಈಗ ನೋಡಿ, ಇಲ್ಲಿ ಒಂದು ಚಿತ್ರ ಇದೆ, ಇಲ್ಲೊಂದು ವೆಲ್ಡಿಂಗ್ ಆಪರೇಟರ್ಸ್ ಇದೆ. ಅವರು ಎಲ್ಲ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸನ್ನು ಬಳಸ್ಕೊಂಡಿದ್ದಾರೆ. ಶೂ ಹಾಕಿದ್ದಾರೆ, ಎಪ್ರಾನ್ ಹಾಕಿದ್ದಾರೆ, ಜಾಕೆಟ್ ಹಾಕಿದ್ದಾರೆ, ಗ್ಲೌಸ್ ಹಾಕಿದ್ದಾರೆ, ಹೆಲ್ಮೆಟ್ ಇಟ್ಕೊಂಡಿದ್ದಾರೆ. ಸೊ ಈ ರೀತಿ ಪ್ರತಿಯೊಂದು ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟನ್ನು ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ವಿಯರ್ ಮಾಡಬೇಕು. ದ ವೆಲ್ ಡ್ರೆಸ್ಡ್ ವೆಲ್ಡರ್ ಅಂತ ನಾವು ಕರಿತೀವಿ. ಈಗ ಒನ್ ಬೈ ಒನ್ ನೋಡೋಣ. ಗ್ಯಾಸ್ ವೆಲ್ಡಿಂಗ್ ಪ್ಲಾಂಟ್, ಮುಖ್ಯವಾಗಿ ಆಕ್ಸಿ ಅಸಿಟಲಿನ್ ಗ್ಯಾಸ್ ವೆಲ್ಡಿಂಗ್ ಪ್ಲಾಂಟ್. ಸೊ ಏನು ಇಲ್ಲಿ ಒಂದು ವರ್ಡ್ ಬಂತು ನೋಡಿ, ಬಿ ಸ್ಮಾರ್ಟ್ ವೆಲ್ಡ್ ಸೇಫ್ ಅಂತ. ಬಿ ಸ್ಮಾರ್ಟ್ ವೆಲ್ಡ್ ಸೇಫ್. ಬುದ್ಧಿವಂತಿಕೆಯಿಂದ, ಸುರಕ್ಷತೆಯಿಂದ ನಾವೇನು ಮಾಡಬೇಕಾಗುತ್ತೆ, ವೆಲ್ಡಿಂಗ್ ವರ್ಕನ್ನು ಮಾಡಬೇಕಾಗುತ್ತೆ. ಇಗ್ನೋರೆನ್ಸ್ ಆಫ್ ರೂಲ್ ಇಸ್ ನೋ ಎಕ್ಸ್ಕ್ಯೂಸ್. ನೀವೇನಾದರೂ ಸೇಫ್ಟಿನಲ್ಲಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸೋದ್ರಲ್ಲಿ ನಿಯಮವನ್ನು ಮೀರಿದರೆ ನಿಮಗೆ ಯಾವುದೇ ರೀತಿ ಕನಿಕರ ಇಲ್ಲ, ದೇವರ ಅಲ್ಲೇ ಶಿಕ್ಷೆ ಕೊಟ್ಬಿಟ್ಟಿರ್ತಾರೆ. ನೋ ಎಕ್ಸ್ಕ್ಯೂಸ್. ಸೇಫ್ಟಿ ಈಸ್ ಫಸ್ಟ್, ಸೇಫ್ಟಿ ಈಸ್ ಆಲ್ವೇಸ್. ಇನ್ನು ಈ ಗ್ಯಾಸ್ ವೆಲ್ಡಿಂಗ್ ಡೇಂಜರಸ್. ನಂಬರ್ 1, ಬರ್ನ್ಸ್. ಅದು ಗ್ಯಾಸ್ ಇರಲಿ, ಆರ್ಕ್ ಇರಲಿ, ಬರ್ನ್ ಆಗ್ತಕ್ಕಂಥದ್ದು, ಸುಡ್ತಕ್ಕಂಥದ್ದು, ಹೈ ಡ್ಯಾಮೇಜ್ ಆಗ್ತಕ್ಕಂಥದ್ದು. ಈಟ್ ಎಕ್ಸ್ಪೋಜರಿಂದ ನಮ್ಮ ಕೈಯಲ್ಲಿ ಏನು ಇಟ್ಕೊಂಡಿರ್ತೀವಿ, ಟಾರ್ಚ್ ಅರೌಂಡ್ 6000 ಡಿಗ್ರಿ ಫ್ಯಾರನೈಟ್ವರೆಗೆ ಅದು ಹೀಟ್ ಆಗ್ತಾ ಇರುತ್ತೆ. ಲೀಕ್ಸ್ ಆಫ್ ಪಾಯ್ಸನಸ್ ಗ್ಯಾಸಸ್, ಟಾಕ್ಸಿಕ್ ಗ್ಯಾಸಸ್ ಲೀಕ್ ಆಗ್ತಾ ಇರುತ್ತೆ. ಕೆಲವು ಕಡೆ ಇಕ್ಕಟ್ಟಾದ ಜಾಗದಲ್ಲಿ ನಾವು ವೆಲ್ಡಿಂಗ್ ಮಾಡ್ತಾ ಇರ್ತೀವಿ, ಪ್ರಾಪರ್ ವೆಂಟಿಲೇಷನ್ಸ್ ಇರಲ್ಲ, ಅಲ್ಲಿ ಜಾಸ್ತಿ ನಮಗೆ ಹೀಟ್ ಎಕ್ಸ್ಪೋಸ್ ಆಗ್ತೀವಿ ನಾವು. ಸೊ ಇವೆಲ್ಲ ಡೇಂಜರಸ್. ಆ್ಯಂಡ್ ಆಲ್ಸೋ ಎಕ್ಸ್ಪ್ಲೋಷನ್ಸ್, ಸಿಡಿತಕ್ಕಂಥದ್ದು, ಫೈರ್, ಬೆಂಕಿ ಎತ್ಕೊಳ್ತಕ್ಕಂಥದ್ದು, ಡ್ಯೂ ಟು ಇಗ್ನಿಷನ್ಸ್ ಆಫ್ ಲೀಕಿಂಗ್ ಗ್ಯಾಸ್ ಲೀಕೇಜ್ ಆಗುವಾಗ ಫೈರ್ ಆಗ್ತಕ್ಕಂಥದ್ದು. ಈ ಅಸಿಟಲಿನ್ ಇದೆಯಲ್ಲ, ಈ ಅಸಿಟಲಿನ್ ಇಸ್ ವೆರಿ ಅನ್ಸ್ಟೇಬಲ್ ವೆನ್ ಸ್ಟೋರ್ಡ್ ಅಬೌವ್ 15 PSI. ಈ ಅಸಿಟಲಿನ್ ಗ್ಯಾಸ್ ಏನು ನಾವು ಬಳಸ್ತೀವಿ, ಆಕ್ಸಿ ಅಸಿಟಲಿನಲ್ಲಿ, ಇಟ್ ಈಸ್ ಎ ಡೇಂಜರಸ್ ಗ್ಯಾಸ್. ನಾನೆಲ್ಲ ಹೇಳಿದ್ದೀನಿ ನಿಮಗೆ ಅಸಿಟಲಿನ್ ಎಷ್ಟು ಡೇಂಜರಸ್ ಅಂತೇಳಿ. ಅದರಲ್ಲೂ ಅದನ್ನು ನಾವು ಇದು ಅನ್ಸ್ಟೇಬಲ್ 15 PSI ಅಂದರೆ ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಪ್ರೆಷರ್, ಅದು ಅದರಲ್ಲಿ ಸ್ಟೋರ್ ಮಾಡ್ತೀವಲ್ಲ, ಅವಾಗ ಅಪಾಯದ ಮಟ್ಟ ಜಾಸ್ತಿ. ಹಾಗಾಗಿ ಎಕ್ಸ್ಪ್ಲೋಷನ್ ಆಗ್ತಕ್ಕಂಥದ್ದು, ಫೈರ್ ಆಗ್ತಕ್ಕಂಥದ್ದು ಡೇಂಜರಸ್ ಇರುತ್ತೆ. ನಿಯರ್ಲಿ 3,65,000 ವೆಲ್ಡಿಂಗ್ ರಿಲೇಟೆಡ್ ಐ ಇಂಜುರೀಸ್ ಅಕ್ಕರ್ ಆನ್ಯುವಲಿ. ಒಂದು ವರ್ಷದಲ್ಲಿ ಸುಮಾರು 3,65,000 ವೆಲ್ಡಿಂಗ್ ರಿಲೇಟೆಡ್
ವೆಲ್ಡ್ ಮಾಡ್ತಾರಲ್ಲ, ಆ ವೆಲ್ಡಿಂಗ್ ರಿಲೇಟೆಡ್ ಐ ಇಂಜುರಿ ಆಗುತ್ತೆ ವಾರ್ಷಿಕವಾಗಿ. ಸೊ ಆನ್ ಎಸ್ಟಿಮೇಟೆಡ್ ಕಾಸ್ಟ್ ಟು ಎಂಪ್ಲಾಯರ್ಸ್ ಆಫ್ ರುಪೀಸ್ $467 million ಅಷ್ಟು ಕಾಸ್ಟ್ ಖರ್ಚಾಗ್ತಾ ಇದೆ ಈ ಸುರಕ್ಷತಾ ದೃಷ್ಟಿಯಿಂದ. ಮೋರ್ ದೆನ್ ಹಾಫ್ ಆಫ್ ಇಂಜೂರ್ಡ್ ವರ್ಕರ್ಸ್ ರಿಟರ್ನ್ ಟು ವರ್ಕ್ ಇನ್ ಲೆಸ್ ದೆನ್ 2 days ಅಂಡ್ 95% ಇನ್ ಲೆಸ್ ದೆನ್ 7 days. ನೋಡಿ, ಈ ಕಣ್ಣು ಈಗ ನೀವು ಯಾರೋ, ಈಗ ನಾನು ವೆಲ್ಡಿಂಗ್ ಮಾಡಿಸ್ತಾ ಇದ್ದೀನಿ ಅಂತಂದರೆ ಯಾರಾದರೂ ನೀವು ಆರ್ಕನ್ನು ನೋಡಿಬಿಟ್ರೆ ನಿಮ್ಗೆ ನಾಳೆ ಬರೋಕ್ಕಾಗಲ್ಲ. ನಿರಂತರವಾಗಿ 1-2-3 ನಿಮಿಷ ನೀವು ದೃಷ್ಟಿ ಇಟ್ಟು ನೋಡಿಬಿಟ್ರೆ ನಿಮ್ಮ ಕಣ್ಣೇನಾಗುತ್ತೆ, ಮಂಜಾಗುತ್ತೆ, ಚುಚ್ಚುತ್ತೆ. ಸೊ ಅದು ವೆಲ್ಡಿಂಗ್ ರಿಲೇಟೆಡ್ ಐ ಇಂಜುರಿ. ನೀವು ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ನೋಡಿ, ಪ್ರಪಂಚದಲ್ಲಿ ಪ್ರತಿ ವರ್ಷ 3,65,000 ಜನಕ್ಕೆ ಐ ರಿಲೇಟೆಡ್ ಐ ಇಂಜುರೀಸ್ ಆಗುತ್ತೆ. ಮತ್ತು ಎಸ್ಟಿಮೇಟೆಡ್ ಕಾಸ್ಟ್ ಎಂಪ್ಲಾಯರ್ಸ್ಗೆ ಅಂದರೆ ಮಾಲೀಕರಿಗೆ $467 million ಖರ್ಚಾಗುತ್ತೆ. ಸಾಮಾನ್ಯವಾಗಿ ಈ ಐ ರಿಲೇಟೆಡ್ ಇಂಜುರಿ ಆದಾಗ ವರ್ಕರ್ಸು 1-2-3 ದಿವಸದಲ್ಲಿ ವಾಪಸ್ ಬರ್ತಾರೆ, ಅಥವಾ ಜಾಸ್ತಿ ಇದ್ದರೆ 1 ವೀಕಲ್ಲಿ 95% ಆಫ್ ದಿ ವರ್ಕರ್ಸ್ ಲೆಸ್ ದೆನ್ 7 days ವರ್ಕ್ ರಿಪೋರ್ಟ್ ಮಾಡ್ತಾರೆ. ಡೆತ್ಸ್ ಅಕ್ಕರ್ ಆನ್ಯುವಲಿ ಡ್ಯೂ ಟು ಎಕ್ಸ್ಪ್ಲೋಷನ್, ಫಾಲ್ಸ್ ವೈಲ್ ವೆಲ್ಡಿಂಗ್ ಅಂಡ್ ಬರ್ನ್ಸ್. ಇದರಿಂದ ಸಾವು ನೋವುಗಳು ಆಗುತ್ತೆ. ಸೊ ದಿಸ್ ಆರ್ ಆಲ್ ದ ಡೇಂಜರಸ್ ಇನ್ ಗ್ಯಾಸ್ ವೆಲ್ಡಿಂಗ್. In what are all the safety precautions in handling gas welding? To be accident free, one must know the safety first and then practice them as well as we know can accident starts when safety ends. ನಾವು ಕೆಲಸ ಮಾಡುವಾಗ ಅಪಘಾತದಿಂದ ವಿಮುಕ್ತಿ ಆಗಬೇಕು. ಯಾವುದೇ ಅಪಘಾತಗಳು ಆಗಬಾರ್ದು. ಆಕ್ಸಿಡೆಂಟ್ ಫ್ರೀ ಇರಬೇಕು. ಆಕ್ಸಿಡೆಂಟ್ ಫ್ರೀ ಆಗಬೇಕು ಅಂದರೆ ನಾವೇನು ಮಾಡಬೇಕು? ಸುರಕ್ಷತಾ ಕ್ರಮಗಳನ್ನು ಸರಿಯಾಗಿ ಅನುಸರಿಸಬೇಕು. ಸುರಕ್ಷತಾ ಕ್ರಮಗಳನ್ನು ಸರಿಯಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಈ ಸುರಕ್ಷತಾ ಕ್ರಮಗಳನ್ನು ಯಾವಾಗ ನಾವು ಪಾಲಿಸಬೇಕು? ಯಾವಾಗಲೂ. ಆಲ್ವೇಸ್. ಸೇಫ್ಟಿ ಈಸ್ ಆಲ್ವೇಸ್. ಯಾವಾಗ ನಾವು ಸೇಫ್ಟಿ ಮುಗೀತು ಅಂತ ಅನ್ಕೊಳ್ತೀವೋ ಅವಾಗ ಆಕ್ಸಿಡೆಂಟ್ ಸ್ಟಾರ್ಟ್. ನಾವೆಲ್ಲ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ, ಇನ್ನೇನು ಇಲ್ಲ ಅಂದರೆ ಆಕ್ಸಿಡೆಂಟ್ ವಿಲ್ ಸ್ಟಾಪ್. ಅಂದರೆ ಯಾವಾಗಲೂ ಮೈಯೆಲ್ಲ ಕಣ್ಣಾಗಿರಬೇಕು. Accident starts when safety ends. That's why safety is always. Ignorance of rule is no excuse. ತಾನೇನಾದ್ರೂ ಸೇಫ್ಟಿ ನಾನು ಫಾಲೋ ಮಾಡಿಲ್ಲ, ರೂಲ್ಸ್ನ ಮುರಿದಿದ್ದೀನಿ, ಅದಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂಥ ಕ್ಷಮೆ ಇಲ್ಲ. ಶಿಕ್ಷೆ ಗ್ಯಾರಂಟಿ. ಈಗ ಹೆಲ್ಮೆಟ್ ಹಾಕೊಂಡಿರ್ತೀರಿ, ಹೆಲ್ಮೆಟ್ ಹಾಕೋಬೇಕು. ನೀವು ಹೆಲ್ಮೆಟ್ ಹಾಕಿಲ್ಲ, ಆಕ್ಸಿಡೆಂಟ್ ಆಯಿತು, ಏನು ಮಾಡಿದ್ರಿ? ನೀವು ರೂಲ್ಸನ್ನು ಬ್ರೇಕ್ ಮಾಡಿದ್ರಿ, ಹೆಲ್ಮೆಟ್ ಹಾಕೊಂಡಿಲ್ಲ, ಅಪಘಾತ ಆಯಿತು, ಏನಾಗಿದೆ ನಿಮಗೆ? ಕ್ಷಮೆ ಆಯ್ತಾ? ಇಲ್ಲ. ತಲೆ ಹೊಡೆದಿದೆ ಅಂದರೆ ನಿಮ್ಗೇನಾಯ್ತು? ಶಿಕ್ಷೆ ಆಗಿದೆ ಅಂತ ಅರ್ಥ. ಹಾಗಾಗಿ ಇಗ್ನೋರೆನ್ಸ್ ಆಫ್ ರೂಲ್ಸ್ ಇಸ್ ನೋ ಎಕ್ಸ್ಕ್ಯೂಸ್. ಆಕ್ಸಿಡೆಂಟ್ ಸ್ಟಾರ್ಟ್ಸ್ ವೆನ್ ಸೇಫ್ಟಿ ವಿಲ್ ಎಂಡ್ಸ್. ಇನ್ ಗ್ಯಾಸ್ ವೆಲ್ಡಿಂಗ್, ದ ವೆಲ್ಡರ್ ಮಸ್ಟ್ ಫಾಲೋ ದಿ safety precaution in handling gas welding plants and flame setting to keep himself and others safe. ಗ್ಯಾಸ್ ವೆಲ್ಡಿಂಗ್ನಲ್ಲಿ ವೆಲ್ಡರು ಕೂಡ ಸೇಫ್ಟಿ ಪ್ರಿಕಾಷನ್ಸನ್ನು ಫಾಲೋ ಮಾಡಬೇಕು. ಹ್ಯಾಂಡಲ್ ಮಾಡೋರು, ಗ್ಯಾಸ್ ವೆಲ್ಡಿಂಗ್ ಮಾಡೋರು, ಗ್ಯಾಸ್ ವೆಲ್ಡಿಂಗ್ ಮಾಡುವಾಗ, ಫ್ಲೇಮ್ ಸೆಟ್ಟಿಂಗ್ ಮಾಡುವಾಗ, ಗ್ಯಾಸ್ ಕಟಿಂಗ್ ಮಾಡುವಾಗ, ನಾವು ಮತ್ತೆ ನಮ್ಮ ಸುತ್ತಮುತ್ತಲಿನ ಕೆಲಸ ಮಾಡ್ತಕ್ಕಂಥದ್ದು ಅವ್ರನ್ನೂ ಕೂಡ ನಾವು ಸೇಫ್ ಗಾರ್ಡನ್ನು ಮಾಡಬೇಕು. ಈ ಸೇಫ್ಟಿ ಪ್ರಿಕಾಷನ್ಸ್ ಏನಿದೆ, ಸುರಕ್ಷತಾ ಕ್ರಮಗಳು ಏನಿದೆ, ಇವು ಯಾವುದ್ರ ಮೇಲೆ ಬೇಸ್ ಆಗಿರುತ್ತೆ ಅಂದರೆ ಗುಡ್ ಕಾಮನ್ ಸೆನ್ಸ್ ಅಂತ ಕರಿತೀವಿ. ಈ ನಮಗೆ ಒಂದು ಕಾಮನ್ ಸೆನ್ಸ್ ಸರಿಯಾಗಿದ್ದರೆ ಅನೇಕ ಅಪಘಾತಗಳನ್ನು ನಾವೇನು ಮಾಡ್ಬೋದು? ಅವಾಯ್ಡ್ ಮಾಡ್ಬೋದು. ಹಾಗಾಗಿ ಈ ವರ್ಡ್ ಇರೋದು ಸೇಫ್ಟಿ ಪ್ರಿಕಾಷನ್ಸ್ ಆಲ್ವೇಸ್ ಬೇಸ್ಡ್ ಆನ್ ಯುವರ್ ಗುಡ್ ಕಾಮನ್ ಸೆನ್ಸ್. ಇನ್ನು ಆಕ್ಸಿಅಸಿಟಿಲಿನ್ ಗ್ಯಾಸ್ ವೆಲ್ಡಿಂಗ್ನಲ್ಲಿ ಜನರಲ್ ಸೇಫ್ಟಿ ನೋಡೋಣ. ಡು ನಾಟ್ ಯೂಸ್ ಲುಬ್ರಿಕೆಂಟ್ಸ್ ಇನ್ ಎನಿ ಪಾರ್ಟ್ ಆಫ್ ಅಸೆಂಬ್ಲಿ ಆಫ್ ಎ ವೆಲ್ಡಿಂಗ್ ಪ್ಲಾಂಟ್ ಇಟ್ ಮೇ ಕಾಸ್ ಎಕ್ಸ್ಪ್ಲೋಷನ್. ಸೊ ಈ ವೆಲ್ಡಿಂಗ್ ಎಕ್ವಿಪ್ಮೆಂಟ್ಸ್ ಏನೇನಿದೆ, ಸಿಲಿಂಡರ್ ಇರ್ಬೋದು, ರೆಗ್ಯುಲೇಟರ್ ಇರ್ಬೋದು, ಬ್ಲೋ ಪೈಪ್ ಇರ್ಬೋದು, ಅಲ್ಲಿ ಯಾವುದೇ ರೀತಿ ಲುಬ್ರಿಕೆಂಟ್ಸು, ಆಯಿಲು, ಗ್ರೀಸನ್ನು ಬಳಸಬೇಡಿ. ಇದರಿಂದ ಎಕ್ಸ್ಪ್ಲೋಡ್ ಆಗ್ತಕ್ಕಂಥ, ಬೆಂಕಿ ಹತ್ಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಕೀಪ್ ಆಲ್ ಫ್ಲೇಮಬಲ್ ಮೆಟೀರಿಯಲ್ಸ್ ಅವೇ ಫ್ರಮ್ ದ ವೆಲ್ಡಿಂಗ್ ಏರಿಯಾ. ಎಲ್ಲ ಹತ್ಕೊಂಡು ಉರಿತಕ್ಕಂಥ ಮೆಟೀರಿಯಲ್
ಪೇಪರು, ವುಡ್ಡು, ಆಯಿಲು, ಗ್ರೀಸು, ಫ್ಯೂಯಲ್ಸ್ ಲೈಕ್ ಪೆಟ್ರೋಲ್, ಡೀಸೆಲ್ಸ್ ಇವುಗಳನ್ನು ಬೇರೆ ಒಂದು ಸ್ಥಳದಲ್ಲಿ ವೆಲ್ಡಿಂಗ್ ಏರಿಯಾದಿಂದ ದೂರದಲ್ಲಿ ಇಡಿ. ಇದು ಜನರಲ್ ಸೇಫ್ಟಿ ಪ್ರಿಕಾಷನ್ಸ್. ಆಲ್ವೇಸ್ ವಿಯರ್ಸ್ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್. ನೋಡಿ ಇಲ್ಲಿ ಶೂಸ್ ಆಗ್ತಕ್ಕಂಥದ್ದು, ಏಪ್ರಾನ್ ಆಗ್ತಕ್ಕಂಥದ್ದು, ಸ್ಲೀವ್ ಆಗ್ತಕ್ಕಂಥದ್ದು, ಗ್ಲೌಸ್ ಹಾಕೊಳ್ತಕ್ಕಂಥದ್ದು, ಹೆಲ್ಮೆಟನ್ನು ಹಾಕ್ತಕ್ಕಂಥದ್ದು, ಗಾಗಲ್ಸನ್ನು, ಫಿಲ್ಟರ್ ಲೆನ್ಸ್ ಅಂತ ಕರಿತೀವಿ ನಾವು, ಅದನ್ನು ಹಾಕ್ತಕ್ಕಂಥದ್ದು. ಇಟ್ ಈಸ್ ವೆರಿ ಆಲ್ವೇಸ್ ವಿಯರ್ ಗಾಗಲ್ಸ್ ವಿತ್ ಫಿಲ್ಟರ್ ಲೆನ್ಸ್. ಅದು ಫಿಲ್ಟರ್ ಲೆನ್ಸ್ ಇರ್ತಕ್ಕಂಥ ಒಂದು ವೆಲ್ಡಿಂಗ್ ಮಾಡುವಾಗ ಗಾಗಲ್ಸನ್ನು ನಾವು ವೆಲ್ಡಿಂಗ್ ಗಾಗಲ್ಸನ್ನು ಯೂಸ್ ಮಾಡಬೇಕು. ಫೈರ್ ರೆಸಿಸ್ಟೆಂಟ್ ಕ್ಲಾತ್, ಆಸ್ಬೆಸ್ಟರ್ ಗ್ಲೌಸ್ ಇರ್ಬೋದು, ಆಪ್ರಾನ್ ಇರ್ಬೋದು, ಅಥವಾ ಲೆದರ್ ಗ್ಲೌಸ್ ಅಥವಾ ಲೆದರ್ ಏಪ್ರಾನ್ ಇರ್ಬೋದು, ಅವುಗಳನ್ನು ನಾವು ಬಳಸಬೇಕು. ನೆವರ್ ವಿಯರ್ ನೈಲಾನ್, ಗ್ರೀಸಿ ಅಂಡ್ ಟಾನ್ ಕ್ಲಾತ್ಸ್ ವೈಲ್ ವೆಲ್ಡಿಂಗ್. ಸೊ ಗ್ರೀಸ್ ಆಗಿರ್ತಕ್ಕಂಥದ್ದು, ಆಯಿಲ್ ಆಗ್ತಕ್ಕಂಥದ್ದು, ಸೌದೋಗಿರ್ತಕ್ಕಂಥದ್ದು, ನೈಲಾನ್ ಕ್ಲಾತ್ ಇವುಗಳನ್ನು ನಾವು ವೆಲ್ಡಿಂಗ್ ಮಾಡುವಾಗ ಬಳಸಬೇಕು. Whenever leakage is noticed, rectify it immediately to avoid fire hazards. ಏನಾದರೂ ಬೆಂಕಿ ಅಪಘಾತಗಳು ಯಾವಾಗ ಆಗುತ್ತೆ ಅಂದರೆ ಲೀಕೇಜ್ ಆದಾಗ. ನಿಮಗೆ ಲೀಕೇಜ್ ಆಗ್ತಾ ಇದೆ, ಗ್ಯಾಸ್ ಸ್ಮೆಲ್ ಬರ್ತಾ ಇದೆ, ಅಲ್ಲೇನೋ ಒಂದು ಲೀಕೇಜ್ ಆಗ್ತಾ ಇದೆ ಅಂತ ತಕ್ಷಣ ನೀವೇನು ಮಾಡಬೇಕು, ಆ ಲೀಕೇಜನ್ನು ನಿಲ್ಲಿಸ್ಬೇಕು. ನೋಡಿ ಇಲ್ಲಿ ಸಿಲಿಂಡರ್ ಇದೆ, ರೆಗ್ಯುಲೇಟರ್ನ ಫಿಕ್ಸ್ ಮಾಡಿದ್ದಾರೆ, ಇಲ್ಲೆಲ್ಲ ಲೀಕೇಜ್ ಆಗ್ತಾ ಇದೆ ವಾಲ್ವಿಂದ. ಅವ್ರೇನು ಮಾಡ್ತಾ ಇದ್ದಾರೆ, ಇಮ್ಮಿಡಿಯೇಟ್ ಆಗಿ ಏನು ಮಾಡಬೇಕು, ನೀವು ಈ ಸಿಲಿಂಡರ್ ವಾಲ್ವನ್ನು ಕ್ಲೋಸ್ ಮಾಡಬೇಕು. ಈಗ ಮಾಡೋದ್ರಿಂದ ಮುಂದೆ ಆಗ್ತಕ್ಕಂಥ ಅಪಘಾತಗಳನ್ನು ನೀವೇನು ಮಾಡ್ಬೋದು, ತಪ್ಪಿಸ್ಬೋದು. ಈ ಒಂದು ಸ್ಮಾಲ್ ಲೀಕೇಜ್, ಒಂದು ಸಣ್ಣ ಚಿಕ್ಕ ಲೀಕೇಜ್ ವಿಚ್ ಕಾಸ್ ಸೀರಿಯಸ್ ಆಕ್ಸಿಡೆಂಟ್, ಭಯಂಕರವಾದಂಥ ಅಪಘಾತಗಳನ್ನು ತಂದೊಡ್ಬೋದು. ಸೊ ಆಲ್ವೇಸ್ ಕೀಪ್ ದ ಫೈರ್ ಫೈಟಿಂಗ್ ಇಕ್ವಿಪ್ಮೆಂಟ್ಸ್ ಹ್ಯಾಂಡಿ ಆ್ಯಂಡ್ ಇನ್ ವರ್ಕಿಂಗ್ ಆರ್ಡರ್ ಟು ಪುಟ್ ಅಪ್ ಫೈಟ್ಸ್. ನೋಡಿ ಎಲ್ಲ ಫೈರ್ ಫೈಟಿಂಗ್ ಇಕ್ವಿಪ್ಮೆಂಟ್ಸ್ ಅಂದರೆ ಫೈರ್ ಎಕ್ಸ್ಟಿಂಗ್ಯೂಸರ್ಸ್ ಎಲ್ಲ ರೆಡಿ ಇದೆ. ಫೈರ್ ಎಕ್ಸ್ಟಿಂಗ್ಯೂಸರ್ಸ್ ಇದೆ, ಬಕೆಟು, ಅದರಲ್ಲಿ ವಾಟ್ರು, ಸ್ಯಾಂಡ್ಸ್ ಎಲ್ಲ ಕರೆಕ್ಟಾಗಿ ನಾವು ರೆಡಿ ಇಟ್ಕೋಬೇಕು. ಕೀಪ್ ದ ವರ್ಕ್ ಏರಿಯಾ ಫ್ರೀ ಫ್ರಮ್ ಎನಿ ಫಾರ್ಮ್ ಆಫ್ ಫೈರ್. ಯಾವುದೇ ರೀತಿಯಾದಂಥ ಬೆಂಕಿ ಅಪಘಾತಗಳಿಗೆ ಅವಕಾಶ ಕೊಡದ ರೀತಿಯಲ್ಲಿ ನಾವು ಆ ವರ್ಕ್ ಏರಿಯಾನ, ವೆಲ್ಡಿಂಗ್ ಏರಿಯಾವನ್ನು ಕ್ಲೀನಾಗಿ ಇಟ್ಕೊಳ್ಬೇಕು. ಸೊ ಈ ಗ್ಯಾಸ್ ವೆಲ್ಡಿಂಗ್ ಸೇಫ್ಟಿ ಪ್ರಿಕಾಷನ್ಸ್ ಬಿಫೋರ್ ಗ್ಯಾಸ್ ವೆಲ್ಡಿಂಗ್, ಇದು ಉದಾಹರಣೆಗೆ ಮುಖ್ಯವಾಗಿ ಸಿಲಿಂಡರ್ಸ್ ಅಂತ ಬರುತ್ತೆ, ಸೇಫ್ಟಿ ಫಾರ್ ಗ್ಯಾಸ್ ಸಿಲಿಂಡರ್. ಸೊ ಈ ಸಿಲಿಂಡರ್ಸನ್ನು ರೋಲ್ ಮಾಡಬಾರ್ದು. ಡು ನಾಟ್ ರೋಲ್ ಗ್ಯಾಸ್ ಸಿಲಿಂಡರ್ ಆರ್ ಯೂಸ್ ದಮ್ ಆಸ್ ಎ ರೋಲರ್ಸ್. ರೋಲ್ ಮಾಡ್ಕೊಂಡು ಉರುಳಿಸ್ಕೊಂಡು ಹೋಗ್ತಕ್ಕಂಥದ್ದು ತಪ್ಪು. ಯಾವಾಗಲೂ ಅದನ್ನು ಅಪ್ರೈಟ್ ಪೊಸಿಷನಲ್ಲೇ ಇಡಬೇಕು. ಟ್ರಾಲಿಯನ್ನು ಯೂಸ್ ಮಾಡಬೇಕು. ಸಿಲಿಂಡರನ್ನು ಕ್ಯಾರಿ ಮಾಡಲಿಕ್ಕೆ ಟ್ರಾಲಿ ಇರುತ್ತೆ, ತೋರಿಸಿದ್ದೀನಿ ಹಿಂದಿನ ತರಗತಿಯಲ್ಲಿ. ಕ್ಲೋಸ್ ದ ಸಿಲಿಂಡರ್ ವಾಲ್ವ್ಸ್ ವೆನ್ ನಾಟ್ ಇನ್ ಯೂಸ್ ಆರ್ ಎಂಪಿಟಿ. ಸೊ ಸಿಲಿಂಡರ್ ವಾಲ್ವ್ಸು ಬಳಕೆ ಇಲ್ಲದೆ ಆದಾಗ ವಾಲ್ವನ್ನ ಕ್ಲೋಸ್ ಮಾಡಿಟ್ಟಿರ್ಬೇಕು. ಅಥವಾ ಎಂಪಿಟಿ ಇದ್ರೆ ಅದು ಖಾಲಿಯಾಗಿದೆ ಅಂದ್ರೂ ಅದನ್ನು ಕೂಡ ವಾಲ್ವನ್ನ ಕ್ಲೋಸ್ ಮಾಡೇ ನಾವು ಇಡಬೇಕು. ಇದು ಸಿಲಿಂಡರ್ಗೆ ಸಂಬಂಧಪಟ್ಟಂತ ಮುಖ್ಯ ಸುರಕ್ಷತಾ ಕ್ರಮಗಳು. ಕೀಪ್ ಫುಲ್ ಅಂಡ್ ಎಂಟಿ ಸಿಲಿಂಡರ್ ಸಪ್ರೇಟ್ಲಿ. ಈಗ ಬರ್ತಿರ್ತಕ್ಕಂಥ ಸಿಲಿಂಡರೇ ಬೇರೆ, ಖಾಲಿಯಾಗಿರ್ತಕ್ಕಂಥ ಸಿಲಿಂಡರೇ ಬೇರೆ ಬೇರೆ ಕಡೆ ನಾವೇನು ಮಾಡಬೇಕು, ಇಡಬೇಕು. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆಲ್ವೇಸ್ ಓಪನ್ ದ ಸಿಲಿಂಡರ್ ವಾಲ್ವ್ ಸ್ಲೋಲಿ, ನಾಟ್ ಮೋರ್ ದೆನ್ 1.5 ಟರ್ನ್. ನೀವು ಗ್ಯಾಸ್ ವೆಲ್ಡಿಂಗ್ ಅನ್ನು ಮಾಡುವಾಗ ಸಿಲಿಂಡರ್ನ ನಾವೇನು ಮಾಡಬೇಕಾಗುತ್ತೆ, ಕ್ರ್ಯಾಕ್ ಮಾಡಬೇಕಾಗುತ್ತೆ. ಆ ಕ್ರ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಒಂದೇ ಸಲ ಓಪನ್ ಮಾಡಬಾರ್ದು, ಸ್ಲೋಲಿ ಓಪನ್ ಮಾಡಬೇಕು. ಅಂದರೆ ಸುಮಾರು 1.5 ಟರ್ನ್ಗಿಂತ ಜಾಸ್ತಿ ನಾವು ಆ ವಾಲ್ವನ್ನು ತಿರುಗಿಸ್ಬಾರ್ದು, ಸ್ಲೋಲಿ ಓಪನ್. ಯೂಸ್ ಕರೆಕ್ಟ್ ಸಿಲಿಂಡರ್ ಕೀ. ಜೊತೆಗೆ ನೋಡಿ ಸಿಲಿಂಡರ್ನಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಆ ಕೀಯನ್ನು ಬಳಸ್ತೀವಿ ವಾಲ್ವನ್ನು ಓಪನ್ ಆ್ಯಂಡ್ ಕ್ಲೋಸ್ ಮಾಡಲಿಕ್ಕೆ. ಕರೆಕ್ಟ್ ಸೂಟ್ ಆಗ್ತಕ್ಕಂಥ ಕೀಯನ್ನೇ ಬಳಸಬೇಕು. ಆಲ್ವೇಸ್ ಯೂಸ್ ದ ಸಿಲಿಂಡರ್ಸ್ ಇನ್ ಅಪ್ರೈಟ್ ಪೊಸಿಷನ್. ಸಿಲಿಂಡರ್ ಯಾವಾಗಲೂ ನಾನು ಹೇಳಿದೆ ರೋಲ್ ಮಾಡಬಾರ್ದು, ಅದು ಅಪ್ರೈಟ್ ಪೊಸಿಷನ್ಸ್ನಲ್ಲೇ ಇಟ್ಕೊಂಡಿರಬೇಕು. ಸೊ ಅದು ಸೇಫ್ಟಿ. ಸೊ ಇದಿಷ್ಟು. ಜೊತೆಗೆ ಗ್ಯಾಸ್ ಸಿಲಿಂಡರ್ನಲ್ಲಿ ಡು ನಾಟ್ ರಿಮೂವ್ ದ ಸಿಲಿಂಡರ್ ಕೀಸ್ ಫ್ರಮ್ ದ ಸಿಲಿಂಡರ್ಸ್ ವೈಲ್ ವೆಲ್ಡಿಂಗ್. ಇಟ್ ವಿಲ್ ಹೆಲ್ಪ್ ಟು ಕ್ಲೋಸ್ ದ ಸಿಲಿಂಡರ್ ಕ್ವಿಕ್ಲಿ ಇನ್ ದ ಕೇಸ್ ಆಫ್ ಬ್ಯಾಕ್ ಫೈರ್ ಆರ್ ಫ್ಲಾಶ್. ನೋಡಿ ಸಿಲಿಂಡರ್ ಕೀಸ್ ಇದೆ. ಈ ಸಿಲಿಂಡರ್ ಕೀ ಏನಿದೆ, ಈ ಸಿಲಿಂಡರ್ ಕೀಯನ್ನು ಸಿಲಿಂಡರ್ನಲ್ಲೇ ಬಿಡಬೇಕು ನೀವು. ಈ ಕೈಯಲ್ಲಿ ಇಟ್ಕೊಂಡಿದಾರಲ್ಲ ಈ ಸಿಲಿಂಡರ್ ಕೀನ. ಇನ್ ಕೇಸ್ ಆಫ್ ಬ್ಯಾಕ್ ಫೈರು ಅಥವಾ ಫ್ಲಾಶ್ ಬ್ಯಾಕು ಅಥವಾ ಇನ್ನಿತರ ಫೈರ್ ಆಕ್ಸಿಡೆಂಟ್ ಆದಾಗ ಇಮ್ಮಿಡಿಯೇಟ್ ಆಗಿ ನಾವೇನು ಮಾಡ್ಬೋದು, ಈ ಸಿಲಿಂಡರ್ ವಾಲ್ವನ್ನು ಕ್ಲೋಸ್ ಮಾಡ್ಬೋದು. ಹಾಗಾಗಿ ಇಲ್ಲ ಅಂದರೆ ಹುಡ್ಕೋದು ತಪ್ಪುತ್ತೆ. ಅಲ್ಲಿಲ್ಲ ಅಂದರೆ ನಾವು ಎಲ್ಲಿಟ್ಟಿದ್ದೀವಿ ಅಂದರೆ ಗಾಬರಿಗೆ ಗೊತ್ತಾಗಲ್ಲ. ಸಿಲಿಂಡರ್ ವಾಲ್ವ್ನಲ್ಲೇ ಇದ್ದರೆ ತಕ್ಷಣ ಅವಾಗ ನಾವೇನು ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಮತ್ತು ಆಲ್ವೇಸ್ ಕ್ರ್ಯಾಕ್ ದ ಸಿಲಿಂಡರ್ ವಾಲ್ವ್ಸ್ ಟು ಕ್ಲೀನ್ ದ ವಾಲ್ವ್ ಸಾಕೆಟ್ ಬಿಫೋರ್ ಅಟ್ಯಾಚಿಂಗ್ ದ ರೆಗ್ಯುಲೇಟರ್ಸ್. ಈ ರೆಗ್ಯುಲೇಟರ್ಸನ್ನು ಫಿಕ್ಸ್, ಇಲ್ಲಿಗೆ ನೋಡಿ ಇದು ಸಿಲಿಂಡರು, ಈಗ ರೆಗ್ಯುಲೇಟರ್ ಫಿಕ್ಸ್ ಮಾಡಬೇಕು.
ಈ ರೆಗ್ಯುಲೇಟರ್ ಫಿಕ್ಸ್ ಮಾಡೋಕ್ಕೂ ಮೊದಲೇ ಒಂದ್ಸಲಿ ಏನು ಮಾಡಬೇಕು, ಈಗ ಕ್ರ್ಯಾಕ್ ಮಾಡಬೇಕು. ಏನು ಸರ್ ಕ್ರ್ಯಾಕ್ ಅಂದರೆ ಹೊಡೆದಾಕೊಡೋದಾ? ಇಲ್ಲ, ಒಂದು ಸ್ವಲ್ಪ ಹಿಂಗೆ ಓಪನ್ ಮಾಡಿ ಕ್ಲೋಸ್ ಮಾಡೋದು. ಬ್ಲೋ ಔಟ್ ದ ಸಿಲಿಂಡರ್ ವಾಲ್ವ್ ಸಾಕೆಟ್ ಬಿಫೋರ್ ಕನೆಕ್ಟಿಂಗ್ ದ ರೆಗ್ಯುಲೇಟರ್. ಕ್ರ್ಯಾಕಿಂಗ್ ಓಪನ್ ದ ಸಿಲಿಂಡರ್ ವಾಲ್ವ್. ಒಂದ್ಸಲಿ ಹಿಂಗೆ ಓಪನ್ ಮಾಡಿದ್ರೆ ಒಳಗಡೆ ಇರ್ತಕ್ಕಂಥ ಏನಾದರೂ ಅಲ್ಲಿ ಡಸ್ಟ್ ಗಿಸ್ಟ್ ಏನಾರು ಇದ್ರೆ ಅದೇನಾಗುತ್ತೆ, ಟಕ್ ಅಂತ ಮೇಲೆ ಬಂದ್ಬಿಡುತ್ತೆ. ಅದು ಹೋಗಿ ಆ ಪಾರ್ಟಿಕಲ್ಸು ಈ ರೆಗ್ಯುಲೇಟರ್ನಲ್ಲಿ ಸಿಗಾಕೊಳ್ಳಲ್ಲ. ಹಾಗಾಗಿ ಬಿಫೋರ್ ಫಿಕ್ಸಿಂಗ್ ಎ ರೆಗ್ಯುಲೇಟರ್ ಕ್ರ್ಯಾಕ್ ದ ಸಿಲಿಂಡರ್ ಅಂದರೆ ಒಂದ್ಸಲಿ ಹೀಗೆ ಓಪನ್ ಮಾಡಿ ಕ್ಲೋಸ್ ಮಾಡಬೇಕು. ಇನ್ನು ಸೀಕ್ವೆನ್ಸು, ಈ ಸಿಲಿಂಡರ್ನ ಓಪನ್ ಮಾಡ್ತೀವಲ್ಲ ಅವಾಗ ಸ್ಲೋ ಆಗಿ ಓಪನ್ ಮಾಡಬೇಕು. 1.5 ಟನ್ಸ್ ಅಂತ ಹೇಳಿದೆ ನಾನು. ಸೊ ಓಪನ್ ದ ಸೆಟಪ್ ವಾಲ್ವ್ ಆರ್ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್, ಸೆಟಪ್ ವಾಲ್ವ್ ಅಥವಾ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್. ಓಪನ್ ದ ವಾಲ್ವ್ ಆನ್ ಟಾರ್ಚ್ನಲ್ಲಿ ಸ್ಲೋಲಿ ಸ್ಕ್ರೂ ಇನ್ ದ ಅಡ್ಜಸ್ಟಿಂಗ್ ಸ್ಕ್ರೂ. ಲಾಕಿಂಗ್ ಬೋಲ್ಟ್ ಓಪನ್ಸ್, ಲಾಕಿಂಗ್ ಬೋಲ್ಟನ್ನ ಓಪನ್ ಮಾಡಿಕೊಂಡು ಸ್ಕ್ರೂ ಏನಿರುತ್ತೆ ಅಡ್ಜಸ್ಟಿಂಗ್ ಸ್ಕ್ರೂ ಅದನ್ನು ಸ್ಲೋ ಆಗಿ ನಾವೇನು ಮಾಡಬೇಕು, ಓಪನ್ ಮಾಡ್ಕೋಬೇಕು. ವಾಚ್ ದ ವರ್ಕಿಂಗ್ ಪ್ರೆಷರ್ ಗೇಜ್. ಸೊ ಏನು ವರ್ಕಿಂಗ್ ಪ್ರೆಷರ್ ಗೇಜ್ ಇದೆ ಅದೆಲ್ಲವನ್ನು ನಾವು ಚೆಕ್ ಮಾಡ್ಕೋಬೇಕು. ಟರ್ನ್ ದ ಅಡ್ಜಸ್ಟಿಂಗ್ ಸ್ಕ್ರೂ ಅಂಟಿಲ್ ದ ಡಿಸೈರ್ಡ್ ಪ್ರೆಷರ್ ಈಸ್ ರೀಚ್ಡ್. ನಾವು ಅಲ್ಲಿ ರೆಗ್ಯುಲೇಟರ್ನಲ್ಲಿ ಒಂದು ಕಂಟ್ರೋಲ್ ವಾಲ್ವ್ ಇರುತ್ತೆ ರೆಗ್ಯುಲೇಟರ್ನಲ್ಲಿ, ಅದು ನಿಮಗೆ ಎಲ್ಲಿವರೆಗೆ ನಿಮಗೆ ಪ್ರೆಷರ್ ಎಲ್ಲಿವರೆಗೆ ರೀಚ್ ಆಗಬೇಕು ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇದನ್ನು ನಾವೇನಂತ ಕರಿತೀವಿ, ದೇರ್ ಇಸ್ ಅನ್ ಈಕ್ವಿಲಿಬ್ರಿಯಂ ಬಿಟ್ವೀನ್ ದ ಬಾಟಮ್ ಅಡ್ಜಸ್ಟಿಂಗ್ ಸ್ಪ್ರಿಂಗ್ ಅಂಡ್ ದ ಪ್ರೆಷರ್ ಆಫ್ ದ ಗ್ಯಾಸ್ ಆನ್ ದ ಮೆಂಬ್ರೇನ್ ವಿಚ್ ಈಸ್ ಆಂಪ್ಲಿಫೈಡ್ ಬೈ ದ ಸ್ಪ್ರಿಂಗ್ ಆಫ್ ದ ಲಾಕಿಂಗ್ ಪಿನ್. ಒಂದು ಲಾಕಿಂಗ್ ಪಿನ್ ಕೊಟ್ಟಿರ್ತಾನೆ, ಅದು ಮೈಂಟೈನನ್ನು ಬ್ಯಾಲೆನ್ಸಿಂಗನ್ನು. ದೆನ್ ಇಷ್ಟು ಸಿಲಿಂಡರ್ಗೆ ಸಂಬಂಧಪಟ್ಟ ಹಾಗೆ ಸೇಫ್ಟಿಯನ್ನು ತಗೋಬೇಕು. ಮತ್ತು ಸಿಲಿಂಡರ್ ಮೇಲೆ ಹ್ಯಾಮರಿಂಗ್ ಎಲ್ಲ ಮಾಡಬಾರ್ದು. ಇನ್ನು ರಬ್ಬರ್ ಓಸ್ ಪೈಪನ್ನು ಬಳಸ್ತೀವಿ. ಈ ರಬ್ಬರ್ ಓಸ್ ಪೈಪ್ಗೆ ಏನೇನು ಸೇಫ್ಟಿ ಪ್ರಿಕಾಷನ್ಸನ್ನು ತಗೋಬೇಕು. ಇನ್ಸ್ಪೆಕ್ಟ್ ದ ರಬ್ಬರ್ ಓಸ್ ಪೈಪ್ ಪೀರಿಯಾಡಿಕಲಿ ಆ್ಯಂಡ್ ರೀಪ್ಲೇಸ್ ದ ಡ್ಯಾಮೇಜ್ಡ್ ಒನ್ಸ್. ಆಗಿಂದಾಗೆ ಈ ರಬ್ಬರ್ ಓಸ್ ಪೈಪ್ ಏನು ಬಳಸ್ತಾ ಇದ್ದೀವಿ ಅದನ್ನು ಚೆಕ್ ಮಾಡಬೇಕು. ಏನಾದ್ರು ಡ್ಯಾಮೇಜ್ ಇದ್ದರೆ ರೀಪ್ಲೇಸ್ ಮಾಡಬೇಕು. ಮತ್ತು ಡು ನಾಟ್ ಯೂಸ್ ಹಾರ್ಡ್ ಬಿಟ್ಸ್ ಆಫ್ ಓಸ್ ಪೈಪ್ಸ್ ಆರ್ ಟ್ಯೂಬ್ಸ್. ಸೊ ಈ ರೀತಿ ಹಾರ್ಡ್ ಬಿಟ್ಸ್ ಮತ್ತು ಓಸ್ ಪೈಪ್ ಟ್ಯೂಬ್ಸ್ ಏನು ಬರುತ್ತೆ ಅದ್ರ ಮೇಲೆ ನೋಡಿ ಹಿಂಗೆ ಏನೋ ಹಚ್ತಕ್ಕಂಥದ್ದು, ಎಲ್ಲೋ ಎಳಿತಕ್ಕಂಥದ್ದು, ಇವೆಲ್ಲ ಮಾಡಿದಾಗ ಏನಾಗುತ್ತೆ ಮಕ್ಕಳೇ, ಈ ಓಸ್ ಪೈಪ್ ಏನಿರುತ್ತೆ ರಬ್ಬರ್ ಓಸ್ ಪೈಪು ಡ್ಯಾಮೇಜ್ ಆಗೋಗುತ್ತೆ, ಲೀಕೇಜು ಸ್ಟಾರ್ಟ್ ಆಗೋಗುತ್ತೆ. ಅದರಿಂದ ಅಪಘಾತಗಳಾಗ್ತಕ್ಕಂಥ ಸಾಧ್ಯ ಹೆಚ್ಚಿರುತ್ತೆ. ಡು ನಾಟ್ ರೀಪ್ಲೇಸ್ ದ ಓಸ್ ಪೈಪ್ಸ್ ಫಾರ್ ಅಸಿಟಿಲ್ ವಿತ್ ದ ಒನ್ಸ್ ಯೂಸ್ಡ್ ಫಾರ್ ಆಕ್ಸಿಜನ್. ನೋಡಿ, ಆಕ್ಸಿಜನ್ಗೆ ಆಕ್ಸಿಜನ್ ಓಸ್ ಪೈಪೇ ಬಳಸಬೇಕು. ಉದಾಹರಣೆಗೆ ಬ್ಲ್ಯಾಕ್ ಅಥವಾ ಬ್ಲೂ ಕಲರ್ ಇರುತ್ತೆ, ಅಸಿಟಲಿನ್ಗೆ ರೆಡ್ ಅಥವಾ ಮೆರೂನ್ ಕಲರ್ ಇರುತ್ತೆ, ಅದನ್ನೇ ನಾವು ಬಳಸಬೇಕು. ರೀಪ್ಲೇಸನ್ನು ಮಾಡಬಾರ್ದು. ಆಲ್ವೇಸ್ ಯೂಸ್ ಬ್ಲ್ಯಾಕ್ ಆರ್ ಗ್ರೀನ್ ಓಸ್ ಪೈಪ್ ಫಾರ್ ಆಕ್ಸಿಜನ್ ಅಂಡ್ ಮೆರೂನ್ ಆರ್ ರೆಡ್ ಓಸ್ ಪೈಪ್ ಫಾರ್ ಅಸಿಟಲಿನ್. ಇದು ಇಂಪಾರ್ಟೆಂಟ್. ರೆಗ್ಯುಲೇಟರ್ ಬಗ್ಗೆ ಏನು ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ತಗೊಳ್ಬೇಕು. ವಾಟ್ ಆರ್ ದ ಕೇರ್ ಅಂಡ್ ಮೇಂಟೆನೆನ್ಸ್ ಅಂಡ್ ಸೇಫ್ಟಿ ಫಾರ್ ರೆಗ್ಯುಲೇಟರ್ಸ್. Prevent hammer blow to the gas cylinders and ensure that water, dust and oil do not settle on the cylinders. ನೋಡಿ, ಈ ಸಿಲಿಂಡರ್ ಮೇಲೆ ರೆಗ್ಯುಲೇಟರ್ ಮೇಲೆ ಯಾವುದೇ ಕಾರಣಕ್ಕೂ ಹ್ಯಾಮರಿಂದ ಹೊಡಿಲಿಕ್ಕೆ ಹೋಗಬಾರ್ದು. ಸಿಲಿಂಡರ್ ಮೇಲೆ ಇರ್ಬೋದು, ರೆಗ್ಯುಲೇಟರ್ ಮೇಲೆ ಇರ್ಬೋದು. ಮತ್ತು ಅದರ ಮೇಲೆ ಯಾವಾಗಲೂ ನೀರು, ಡಸ್ಟು, ಆಯಿಲು ಸೆಟ್ಲ್ ಆಗದೇ ಇರೋ ರೀತಿ ನೋಡ್ಕೋಬೇಕು. ಅದ್ರ ಮೇಲೆ ನೀರಿರೋದು, ಡಸ್ಟ್ ಇರೋದು, ಆಯಿಲ್ ಇರೋದು, ಅದನ್ನ ತಕ್ಷಣದಲ್ಲಿ ನಮ್ಗೆ ಏನಾರು ಆ ರೀತಿ ಗೋಚರ ಆದರೆ ಇಮಿಡಿಯೇಟಾಗಿ ಅದನ್ನು ಕ್ಲೀನ್ ಮಾಡಬೇಕು. So it is very very important safety. One right hand thread connections for oxygen and left hand thread connections for acetylene. ಇದು ಇಂಪಾರ್ಟೆಂಟು. ಸೊ ಇಲ್ಲಿ ರೆಗ್ಯುಲೇಟರ್ಸು ಗೆ ಒಂದು ಲೆಫ್ಟ್ ಹ್ಯಾಂಡ್ ಥ್ರೆಡ್ ಇರುತ್ತೆ, ಒಂದು ರೈಟ್ ಹ್ಯಾಂಡ್ ಥ್ರೆಡ್ ಇರುತ್ತೆ. ರೈಟ್ ಹ್ಯಾಂಡ್ ಥ್ರೆಡ್ ಇರೋದು ಆಕ್ಸಿಜನ್ನು, ಲೆಫ್ಟ್ ಹ್ಯಾಂಡ್ ಥ್ರೆಡ್ ಕನೆಕ್ಷನ್ಸ್ ಇರೋದು ಅಸಿಟಲೀನು. ನೆನಪಿನಲ್ಲಿ ಇಟ್ಕೋಬೇಕು. ಚೆಕ್ ದ ಸಿಲಿಂಡರ್ ಕನೆಕ್ಷನ್ ಅಂಡ್ ಕ್ರ್ಯಾಕ್ ದ ಸಿಲಿಂಡರ್ ಬಿಫೋರ್ ಫಿಕ್ಸಿಂಗ್ ದ ರೆಗ್ಯುಲೇಟರ್. ಸೊ ಸಿಲಿಂಡರ್ ಕನೆಕ್ಷನ್ಸನ್ನು ಚೆಕ್ ಮಾಡಬೇಕು. ರೆಗ್ಯುಲೇಟರ್ನ ಫಿಕ್ಸ್ ಮಾಡುವಾಗ ಈ ಕ್ರ್ಯಾಕಿಂಗ್ ಮಾಡಬೇಕು, ಹಿಂದೆನೇ ನಾನು ಹೇಳಿದೆ. ಸೊ ದಿಸ್ ಇಸ್ ಸಡನ್ಲಿ ಓಪನ್ ಆ್ಯಂಡ್ ಕ್ಲೋಸ್ ದ ಸಿಲಿಂಡರ್ ವಾಲ್ವ್ ಫಾರ್ 2 or 3 seconds. ದಟ್ ಇಸ್ ದ ಕ್ರ್ಯಾಕಿಂಗ್. ಹೆಂಗೆ ಮಾಡೋದು? ಸಡನ್ ಆಗಿ ಹಿಂಗೆ ಓಪನ್ ಮಾಡೋದು 1.5 ಟನ್ಸ್, ಕ್ಲೋಸ್ ಮಾಡೋದು 2 ರಿಂದ 3 seconds. ದಟ್ ಇಸ್ ಫಾರ್ ಕ್ರ್ಯಾಕಿಂಗ್. ಇದು ರೆಗ್ಯುಲೇಟರ್ನ ಹಾಕ್ಲಿಕ್ಕೆ ಮೊದಲು. ಸೊ ಫಾರ್ ರೆಗ್ಯುಲೇಟರ್ ಸೇಫ್ಟಿ. ಅಂಡ್ ಆಲ್ಸೋ ಓಪನ್ ದ ಸಿಲಿಂಡರ್ ವಾಲ್ವ್ ಸ್ಲೋಲಿ ಅಂಡ್ ಅಲೋ ದ ಗ್ಯಾಸ್ ಟು ಪಾಸ್ ದ ರೆಗ್ಯುಲೇಟರ್ ಕಂಟೆಂಟ್ ಗೇಜ್. ಸೊ ಇಲ್ಲಿ ಸಿಲಿಂಡರ್ ವಾಲ್ವ್ನ ಸ್ಲೋ ಆಗಿ ಓಪನ್ ಮಾಡ್ತೀವಿ. ಆ ಗ್ಯಾಸ್ ಏನಾಗುತ್ತೆ ರೆಗ್ಯುಲೇಟರ್ ಒಳಗಡೆಗೆ ಪಾಸ್ ಆಗುತ್ತೆ. ಅದು ನಮಗೆ ಗೇಜಸ್ ತೋರಿಸ್ತಾ ಇರುತ್ತೆ. ಲೂಸನ್ ದ ಪ್ರೆಷರ್ ಸ್ಕ್ರೂ. ಡು ನಾಟ್ ಯೂಸ್ ಆಯಿಲ್ ಇನ್ ದ ರೆಗ್ಯುಲೇಟರ್ಸ್. ಇಲ್ಲಿ ನೋಡಿ, ಈಗ ಓಪನ್ ಮಾಡ್ತೀರಿ. ಇದು ಓಪನ್ ಮಾಡಿದಾಗ ಇಲ್ಲಿ ಗೇಜಸ್ ಮೇಲೆ ನಮಗೆ ಎಷ್ಟು ಪ್ರೆಷರು ಏನು ಅಂತ ಗೊತ್ತಾಗುತ್ತೆ. ಮತ್ತು ಈ ರೆಗ್ಯುಲೇಟರ್ ಕನೆಕ್ಷನ್ಸನ್ನು ಮಾಡ್ತಿರಲ್ಲ, ಅಲ್ಲಿ ಡು ನಾಟ್ ಯೂಸ್ ಆಯಿಲ್ ಇನ್ ರೆಗ್ಯುಲೇಟರ್ ಕನೆಕ್ಷನ್ಸ್. ಇಲ್ಲಿ ಎಲ್ಲೂ ಕೂಡ ಆಯಿಲನ್ನು ಹಾಕ್ಬಾರ್ದು. ಸೊ ಇಟ್ ಈಸ್
ಡೇಂಜರಸ್, ಎಕ್ಸ್ಪ್ಲೋಡ್ ಆಗ್ಬಿಡುತ್ತೆ. ಡು ನಾಟ್ ಫಿಕ್ಸ್ ದ ಆಕ್ಸಿಜನ್ ಅಂಡ್ ಅಸಿಲಿಟೈನ್ ರೆಗ್ಯುಲರ್ಸ್ ಕ್ಲೋಸ್ ಟುಗೆದರ್. ನೋಡಿ ಈ ರೀತಿ ಹತ್ತತ್ರದಲ್ಲಿ ನೋಡಿ, ಈ ಕಡೆಗೆ ಆಕ್ಸಿಜನ್, ಈ ಕಡೆಗೆ ಅಸಿಟಲಿನ್ ರೆಗ್ಯುಲೇಟರ್ಸ್ ಎರಡು ಹತ್ತತ್ರ ಇರ್ಬೋದು. ನೋಡಿ ಇಲ್ಲಿ ನೋಡಿ, ಒಂದು ಈ ಕಡೆಗೆ ತಿರುಗಿಸಿದ್ದಾರೆ, ಒಂದು ಆ ಕಡೆಗೆ ತಿರುಗಿಸಿದ್ದಾರೆ. ಇಲ್ಲಿ ಎರಡು ಒಂದೇ ಕಡೆ ಇದೆ, ಇದು ರಾಂಗ್, ಇದು ರೈಟ್ ಮೆಥಡ್. ಡು ನಾಟ್ ವೈಂಡ್ ದ ಓಸ್ ಆನ್ ದ ರೆಗ್ಯುಲೇಟರ್. ಮತ್ತೆ ಈ ಓಸ್ ಪೈಪ್ ಬರುತ್ತಲ್ಲ, ಇದನ್ನ ರೆಗ್ಯುಲೇಟರ್ಗೆ ಸುತ್ತಬಾರದು. ಸೊ ಇಟ್ ಈಸ್ ಆಲ್ಸೋ ಡೇಂಜರಸ್. ನೋಡಿ ಈ ರೀತಿ ಸುತ್ತಬಾರದು, ಇದನ್ನು ಈ ರೀತಿ ಸುತ್ತು ಹೊರಗಡೆ ಹಿಂಗೆ ಉಪ್ಪಿನಲ್ಲಿ ನೇತಾಕಬೇಕು. ಸೊ ಇಟ್ ಈಸ್ ಇಂಪಾರ್ಟೆಂಟ್. ಅಂಡ್ ದೆನ್ ಯೂಸ್ ಓಸ್ ಕ್ಲಿಪ್ಸ್ ಬಿಫೋರ್ ಕನೆಕ್ಟಿಂಗ್ ದ ರೆಗ್ಯುಲೇಟರ್. ಈ ಓಸ್ ಕ್ಲಿಪ್ ಇದೆಯಲ್ಲ, ಇದನ್ನ ರೆಗ್ಯುಲೇಟರ್ಗೆ ನಾವು ಓಸ್ ಪೈಪ್ ಕನೆಕ್ಟ್ ಮಾಡ್ತೀವಿ. ಸೊ ಅಲ್ಲಿ ಒಂದು ಓಸ್ ಕ್ಲಿಪ್ ಅನ್ನು ಕೂಡ ನಾವು ಕನೆಕ್ಟ್ ಮಾಡ್ತೀವಿ. ಈ ಯೂಸ್ ಓಸ್ ಕ್ಲಿಪ್ ಬಿಫೋರ್ ಕನೆಕ್ಟಿಂಗ್ ದ ರೆಗ್ಯುಲೇಟರ್. ಈ ರೆಗ್ಯುಲೇಟರ್ ಕನೆಕ್ಟ್ ಮಾಡೋಕ್ಕಿಂತ ಮೊದಲೇ ನಾವೇನು ಮಾಡಬೇಕು, ಇಲ್ಲಿ ಓಸ್ ಕ್ಲಿಪ್ ಅನ್ನ ಕನೆಕ್ಟ್ ಮಾಡಿರಬೇಕು. ಯಾಕೆ, ಈ ಓಸ್ ಪೈಪ್ ಅನ್ನ ಲಾಕ್ ಮಾಡಲಿಕ್ಕೆ. ಸೊ ಯೂಸ್ ಸೋಪ್ ವಾಟರ್ ಟು ಚೆಕ್ ದ ಲೀಕೇಜ್ ಇನ್ ದ ಅಸಿಟಲಿನ್ ರೆಗ್ಯುಲೇಟರ್ ಕನೆಕ್ಷನ್ ಅಂಡ್ ಪ್ಲೈನ್ ವಾಟರ್ ಆನ್ ದ ಆಕ್ಸಿಜನ್ ರೆಗ್ಯುಲೇಟರ್ ಕನೆಕ್ಷನ್. ಈಗ ಇಲ್ಲಿ ಏನಾದ್ರು ಲೀಕೇಜ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಎಲ್ಲೆಲ್ಲಿ ಓಸ್ ಪೈಪು, ವಾಲ್ವು ಎಲ್ಲೆಲ್ಲಿ ನಾವು ಕನೆಕ್ಟ್ ಮಾಡಿರ್ತೀವಿ ಅಲ್ಲಿ ಜಾಯಿಂಟ್ ಅಲ್ಲಿ ಮಕ್ಕಳೇ ಅಸಿಟಲಿನ್ ಕನೆಕ್ಷನ್ಸ್ನಲ್ಲಿ ನಾವು ಚೆಕ್ ಮಾಡಬೇಕಾದ್ರೆ ಸೋಪ್ ವಾಟರ್ನ ಬಳಸಬೇಕು. ಆಕ್ಸಿಜನ್ ಆದರೆ ಪ್ಲೈನ್ ವಾಟರ್ ಸಾಕು. ಅದು ಬಬಲ್ಸ್ ಬರುತ್ತೆ, ಈಸಿಯಾಗಿ ನಮಗೆ ಐಡೆಂಟಿಫೈ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದರೆ ಸಿಲಿಂಡರ್ ಆಯಿತು, ರೆಗ್ಯುಲೇಟರ್ ಆಯಿತು, ಓಸ್ ಪೈಪ್ ಆಯಿತು. ಇನ್ನು ಬ್ಲೋ ಪೈಪ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಸೇಫ್ಟಿ ತಗೋಬೇಕು ನೋಡಿ. ವೆನ್ ಬ್ಲೋ ಪೈಪ್ ಈಸ್ ನಾಟ್ ಇನ್ ಯೂಸ್, ಪುಟ್ ಔಟ್ ಆಫ್ ದ ಫ್ಲೇಮ್ ಅಂಡ್ ಪ್ಲೇಸ್ ದ ಬ್ಲೋ ಪೈಪ್ ಇನ್ ಸೇಫ್ ಪ್ಲೇಸ್. ಬ್ಲೋ ಪೈಪ್ ಯೂಸ್ ಇಲ್ಲದೆ ಇದ್ದಾಗ ಅದನ್ನು ಆಫ್ ಮಾಡಿ, ಗ್ಯಾಸ್ನ ಲಾಕ್ ಮಾಡಿ ಅದನ್ನು ಸೇಫ್ ಪ್ಲೇಸ್ನಲ್ಲಿ ಇಡಬೇಕು. ಮತ್ತು ಈ ಸ್ಪಾರ್ಕ್ ಲೈಟರ್ದು ಒಂದು ಕೊಟ್ಟಿದ್ದಾರೆ ನೋಡಿ. ವೈಲ್ ಇಗ್ನೈಟಿಂಗ್ ಅಂದರೆ ಈ ಫ್ಲೇಮನ್ನು ನಾವು ಇಗ್ನೈಟ್ ಮಾಡ್ತೀವಲ್ಲ, ಆಗ ಅದನ್ನು ಸೇಫ್ ಡೈರೆಕ್ಷನ್ ಅಂತ ಕರಿತೀವಿ. ಸೊ ಯಾವುದೋ ಹಿಂಗೆ ನಮ್ಮ ಮಕ್ಕಕ್ಕೆ ಇಟ್ಕೊಂಡು ಹಿಂಗೆ ಹಚ್ಬಿಟ್ರೆ ನಮ್ಮ ಮಕ್ಕ ಸುಟ್ಟೋಗ್ಬಿಡುತ್ತೆ. ಅದರಿಂದ ಏನು ಮಾಡಬೇಕು, ಸೇಫ್ ಡೈರೆಕ್ಷನಲ್ಲಿ ಇಟ್ಕೊಂಡು ಏನು ಮಾಡಬೇಕು, ನಾವು ಇಗ್ನೈಟನ್ನು ಮಾಡಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆನ್ ಫ್ಲೇಮ್ ಸ್ನ್ಯಾಪ್ಸ್ ಔಟ್ ಅಂಡ್ ಬ್ಯಾಕ್ ಫೈರ್ ಕ್ವಿಕ್ಲಿ ಸಟ್ ಬೋತ್ ಬ್ಲೋ ಪೈಪ್ ವಾಲ್ವ್ಸ್ ಅಂಡ್ ಡಿಪ್ ಇನ್ ವಾಟರ್. ಈ ಫ್ಲಾಶ್ ಬ್ಯಾಕು ಅಥವಾ ಬ್ಯಾಕ್ ಫೈರ್ ಅಂತ ಆಗುತ್ತೆ. ಅವಾಗ ಏನು ಮಾಡಬೇಕು ಮಕ್ಕಳೇ, ನಾವು ಫ್ಲೇಮ್ ಸ್ನ್ಯಾಪ್ಸ್ ಔಟ್ ಆದಾಗ, ಬ್ಯಾಕ್ ಫೈರ್ ಆದಾಗ ಎರಡೂ ವಾಲ್ವನ್ನು ಕ್ಲೋಸ್ ಮಾಡಬೇಕು. ಅದರಲ್ಲಿ ಆಕ್ಸಿಜನ್, ಅಸಿಟಲಿನ್ ಎರಡೂ ಇರುತ್ತೆ ಬ್ಲೋ ಪೈಪ್ನಲ್ಲಿ. ಫಸ್ಟು ಆಕ್ಸಿಜನ್ ಕ್ಲೋಸ್ ಮಾಡಬೇಕು, ಆಮೇಲೆ ಅಸಿಟಲಿನನ್ನು ಕ್ಲೋಸ್ ಮಾಡಿ. ಸೊ ಯಾವುದ್ರೊಳಗಡೆ ಡಿಪ್ ಮಾಡಬೇಕು, ಅದನ್ನು ನಾವು ನೀರಿನೊಳಗಡೆಗೆ ಹತ್ತಬೇಕು. ಸೊ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ವೈಲ್ ಎಕ್ಸ್ಟಿಂಗ್ವಿಷಿಂಗ್ ದ ಫ್ಲೇಮ್, ಸೆಟ್ ಆಫ್ ದ ಅಸಿಟಲಿನ್ ವಾಲ್ವ್ ಫಸ್ಟ್ ಅಂಡ್ ದೆನ್ ದ ಆಕ್ಸಿಜನ್ ವಾಲ್ವ್ ಟು ಅವಾಯ್ಡ್ ಬ್ಯಾಕ್ ಫೈರ್. ಇನ್ನೇನಾದ್ರೂ ಆ ಫ್ಲೇಮನ್ನು ಆಫ್ ಮಾಡುವಾಗ, ಇದು ಬ್ಯಾಕ್ ಫೈರ್ ಆದಾಗ ಮೇಲ್ಗಡೆದು. ಈಗ ನೀವು ಕೆಲಸ ಮುಗ್ದಾಗಿದೆ, ವೆಲ್ಡಿಂಗ್ ಆಗಿದೆ, ಈಗ ಫ್ಲೇಮನ್ನು ಸೆಟ್ ಮಾಡ್ತಾ ಇದ್ರಿ ಅಂದರೆ ಆಫ್ ಮಾಡ್ತಾ ಇದ್ರಿ ಅಂದಾಗ ಫಸ್ಟು ಅಸಿಟಲಿನ್ ವಾಲ್ವನ್ನು ಕ್ಲೋಸ್ ಮಾಡಬೇಕು, ನಂತರ ಆಕ್ಸಿಜನ್ ವಾಲ್ವನ್ನು ಕ್ಲೋಸ್ ಮಾಡಬೇಕು. ಇದರಿಂದ ನಮಗೇನು ಅನುಕೂಲ ಆಗುತ್ತೆ ಅಂದರೆ ಬ್ಯಾಕ್ ಫೈರನ್ನು ನಾವು ಅವಾಯ್ಡ್. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್ ಬ್ಲೋ ಪೈಪ್ ಸೇಫ್ಟಿನಲ್ಲಿ. ಇದಿಷ್ಟು ಮಕ್ಕಳೇ ಜನರಲ್ ಸೇಫ್ಟಿ ಪ್ರಿಕಾಷನ್. ವೆಲ್ಡಿಂಗ್ನಲ್ಲಿ ಏನೇನು ಡೇಂಜರ್ ಇದೆ, ಯಾಕೆ ನಾವು ಸುರಕ್ಷತಾ ಕ್ರಮಗಳನ್ನು ಇಲ್ಲಿ ವೆಲ್ಡಿಂಗ್ನಲ್ಲಿ ನಾವು ಅನುಸರಿಸಬೇಕು. ಸೊ ವೆಲ್ಡಿಂಗ್ ಸೇಫ್ಟಿ ಏನು, ಗ್ಯಾಸ್ ವೆಲ್ಡಿಂಗ್ ಸೇಫ್ಟಿ ಏನು, ಸಿಲಿಂಡರ್ದು, ಬ್ಲೋ ಪೈಪ್ದು, ರಬ್ಬರ್ ಸೇಫ್ಟಿ, ರೆಗ್ಯುಲೇಟರ್ ಸೇಫ್ಟಿ, ಇವುಗಳೆಲ್ಲವನ್ನು ನೋಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೋಡೋಣ ಎಕ್ಸಾಮ್ ದೃಷ್ಟಿಯಿಂದ. ವಾಟ್ ಸೇಫ್ಟಿ ಪ್ರಿಕಾಷನ್ ಇಸ್ ಟೇಕನ್ ಫಾರ್ ಯೂಸಿಂಗ್ ರಬ್ಬರ್ ಓಸ್ ಪೈಪ್. ರಬ್ಬರ್ ಓಸ್ ಪೈಪ್ಗೆ ಯಾವ ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕು? ಇಲ್ಲಿ 4 ಆನ್ಸರ್ ಕೊಟ್ಟಿದ್ದಾನೆ. ಕೀಪ್ ಫುಲ್ ಅಂಡ್ ಎಂಟಿ ಸಿಲಿಂಡರ್ ಸಪ್ರೇಟ್ಲಿ, ಅನ್ವಯ ಆಗಲ್ಲ. ಡು ನಾಟ್ ರೋಲ್ ಗ್ಯಾಸ್ ಸಿಲಿಂಡರ್ ಆರ್ ಯೂಸ್ ದ ಮೆಸರ್ ರೋಲರ್ಸ್, ಅದು ಅನ್ವಯವಾಗಲ್ಲ. ಡು ನಾಟ್ ಯೂಸ್ ಆಡ್ ಬಿಟ್ಸ್ ಆಫ್ ಓಸ್ ಪೈಪ್ಸ್ ಆರ್ ಟ್ಯೂಬ್ಸ್. While igniting the flame, point the blowpipe nozzle in safe direction. So correct one is C. Do not use odd bits of hose pipes or tubes. C is the correct answer. So what safety precaution is taken for blowpipe? Blowpipe ke sambandhapattaage ಏನು safety precaution ತಗೋಬೇಕು? Use trolley to carry the cylinder. Keep the work area free from any form of fire. Always wear resistant cloth, asbestos gloves and apron. While igniting the flame point, keep the blowpipe nozzle in safe direction. Blowpipe ನಲ್ಲಿ ignite ಮಾಡುವಾಗ safe direction ಅಲ್ಲಿ ಇಟ್ಕೊಂಡು ಏನು ಮಾಡಬೇಕು, ನಾವು ignite ಮಾಡಬೇಕು. ಅಲ್ಲಿಗೆ which is correct? D is the correct. Yes, D is the correct. Which of the following is not a safety precaution to be followed in welding process? Welding process ನಲ್ಲಿ ಕೆಳಗಡೆ ಯಾವ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ನಾವು ಫಾಲೋ ಮಾಡಲ್ಲ. Not safety precaution to be followed. Use welding screen or welding helmet while welding to avoid arc, radiation and fumes.
ವೆಲ್ಡಿಂಗ್ ಸ್ಕ್ರೀನನ್ನು ಬಳಸ್ತೀವಿ, ವೆಲ್ಡಿಂಗ್ ಹೆಲ್ಮೆಟನ್ನು ಬಳಸ್ತೀವಿ. ವಿಯರ್ ಏಪ್ರಾನ್, ಹ್ಯಾಂಡ್ ಗ್ಲೌಸ್, ಸೇಫ್ಟಿ ವೆಲ್ಡಿಂಗ್ ಗಾಗಲ್ಸ್, ಪ್ರೊಟೆಕ್ಟ್ ಯುವರ್ ಬಾಡಿ, ಹ್ಯಾಂಡ್ಸ್ ಅಂಡ್ ಐಸ್. ಇದನ್ನು ಓಕೆ, ಇವನು ಬಳಸಲೇಬೇಕು. ಡು ನಾಟ್ ಕ್ಲೀನ್ ಆಯಿಲ್ ಅಂಡ್ ಗ್ರೀಸ್ ಆನ್ ದ ಫ್ಲೋರ್ ವೈಲ್ ವೆಲ್ಡಿಂಗ್. ಸೊ ಸೇಫ್ಟಿ ಪ್ರಿಕಾಷನ್ಸ್ ಇದು ಇಂಪಾರ್ಟೆಂಟು. ಆಯಿಲು ಗ್ರೀಸ್ ಇದ್ರೆ ಫ್ಲೋರಲ್ಲಿ ನಾವು ಕ್ಲೀನ್ ಮಾಡಬೇಕು. ಯೂಸ್ ವೆಲ್ಡಿಂಗ್ ಬೂಟ್ಸ್ ಫಾರ್ ಸೇಫ್ ಗಾರ್ಡ್ಸ್ ಅದರ್ ಅಫೆಕ್ಟೆಡ್ ಬೈ ದ ಆರ್ಕ್ ರೇಡಿಯೇಷನ್ಸ್ ಅಂಡ್ ಫ್ಯೂಮ್ಸ್. ಸೊ ಎಸ್, ನೋಡಿ ಇಲ್ಲಿ ಎ should be followed, safety precaution. B should be followed. D should be followed. Angry, which is correct? So C is the correct. Do not clean oil and grease on the floor while welding. So ಅಲ್ಲಿ ಆಯಿಲ್ ಮತ್ತೆ ಗ್ರೀಸ್ ಏನಾರ ಇದ್ರೆ ಕ್ಲೀನ್ ಮಾಡಬೇಕು. ಇಲ್ಲೇನು ಹೇಳಿದಾನೆ? ಡು ನಾಟ್ ಅಂತ ಹೇಳಿದಾನೆ. ಹಾಗಾಗಿ ಸೊ ಇಲ್ಲಿ ಇದು ಅನ್ವಯ ಆಗಲ್ಲ. ನಾಟ್ ಎ ಸೇಫ್ಟಿ ಪ್ರಿಕಾಷನ್ಸ್ ಫಾಲೋಡ್ ಇನ್ ವೆಲ್ಡಿಂಗ್ ಪ್ರೋಸೆಸ್. ಸಿ ಇಸ್ ಕರೆಕ್ಟ್. ಸೊ ಮಕ್ಕಳೇ, ಇದಿಷ್ಟು ಸೇಫ್ಟಿ ರಿಲೇಟೆಡ್ ಗ್ಯಾಸ್ ವೆಲ್ಡಿಂಗ್ ಅಂಡ್ ಜನರಲ್ ಸೇಫ್ಟಿ ಪ್ರಿಕಾಷನ್ಸ್ ಇನ್ ವೆಲ್ಡಿಂಗ್ ಶಾಪ್. ಏನೇನು ಇಂಪಾರ್ಟೆನ್ಸ್ ಇದೆ ವೆಲ್ಡಿಂಗ್ ಸೇಫ್ಟಿನಲ್ಲಿ, ಮತ್ತು ಗ್ಯಾಸ್ ವೆಲ್ಡಿಂಗ್ನಲ್ಲಿ ಯಾವ್ಯಾವೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ನ ನಾವು ಫಾಲೋ ಅಪ್ ಮಾಡಬೇಕು ಅಂತೇಳಿ ಈ ತರಗತಿಯಲ್ಲಿ ನೀವು ತಿಳ್ಕೊಂಡಿದ್ದೀರಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಇಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ, ಎಲ್ಲರಿಗೂ ಶುಭವಾಗಲಿ. ಇದು ಫಿಟ್ಟರ್ ಫಸ್ಟ್ ಇಯರ್ ಟ್ರೇಡ್ ಥಿಯರಿ ವೆಲ್ಡಿಂಗ್ ಅಲಾಯ್ ಟ್ರೇಡ್, ಫಿಟ್ಟರ್ ಅಲಾಯ್ ಟ್ರೇಡ್ನಲ್ಲಿ ವೆಲ್ಡಿಂಗ್ ಅಲ್ಲಿ ಈ ಒಂದು ಚಾಪ್ಟರ್ಸ್ ಇದೆ. ಸೊ ಅಲ್ಲಿಗೆ ವೆಲ್ಡಿಂಗ್ನಲ್ಲಿ ಇಲ್ಲಿಗೆ 3 ತರಗತಿ ಆಯಿತು. ಮೊದಲನೇ ತರಗತಿಯಲ್ಲಿ ವೆಲ್ಡಿಂಗ್ ಅಂಡ್ ಇಟ್ಸ್ ಕ್ಲಾಸಿಫಿಕೇಶನ್ ಅಂಡ್ ಇಟ್ಸ್ ಅಪ್ಲಿಕೇಶನ್. 2ನೇ ತರಗತಿನಲ್ಲಿ ಗ್ಯಾಸ್ ವೆಲ್ಡಿಂಗ್ ಅಂದರೆ ಏನು, ಗ್ಯಾಸ್ ವೆಲ್ಡಿಂಗ್ನಲ್ಲಿ ಯಾವ್ಯಾವ ಟೂಲ್ಸ್ ಆ್ಯಂಡ್ ಇಕ್ವಿಪ್ಮೆಂಟನ್ನು ಬಳಸ್ತಾರೆ ಅನ್ನೋದು ನೋಡಿದ್ವಿ. ಇವತ್ತು 3ನೇ ತರಗತಿ. ಈ ತರಗತಿಯಲ್ಲಿ ವೆಲ್ಡಿಂಗ್ ರಿಲೇಟೆಡ್ ಸೇಫ್ಟಿ ಇಂಪಾರ್ಟೆನ್ಸ್ ಏನಿದೆ, ಮತ್ತು ಗ್ಯಾಸ್ ವೆಲ್ಡಿಂಗ್, ಆಕ್ಸಿ ಅಸಿಟಲಿನ್ ಗ್ಯಾಸ್ ವೆಲ್ಡಿಂಗ್ನಲ್ಲಿ ಯಾವ್ಯಾವ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ದೀವಿ. ಒನ್ಸ್ ಅಗೈನ್ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಧನ್ಯವಾದಗಳು.